ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ನಾನು ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಕಳೆದ ತರಗತಿನಲ್ಲಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಸಂಶೋಧನೆಗಳು. ಸೊ ಗುಣಾತ್ಮಕ ಅಂತ ಅಂದ್ರೆ ಏನು, ಪರಿಮಾಣಾತ್ಮಕ ಅಂತ ಅಂದ್ರೆ ಏನು, ಸೊ ಇವೆರಡು ನಡುವೆ ಇರ್ತಕ್ಕಂತಹ ಕೆಲವೊಂದು ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ಗಳು. ಪರಿಮಾಣಾತ್ಮಕ ಅಂತ ಅಂದ್ರೆ ನಾವು ಅಸಂಪ್ಷನ್ ಮಾಡ್ಕೊಳ್ತೀವಿ, ಪ್ರಾಕಲ್ಪನೆ ಇರುತ್ತೆ. ಆ ಪ್ರಾಕಲ್ಪನೆ ಆಧಾರದ ಮೇಲೆ ನಾವು ಸಂಶೋಧನೆಗಳನ್ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಅಸಂಪ್ಷನ್, ಒಂದು ಪ್ರಾಬಬಲ್ ಔಟ್ಕಮ್ಸ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಸ್ಟ್ರೆಸ್ಗೂ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೂ ದೇರ್ ವಿಲ್ ಬಿ ಎ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಅನ್ನೋದಾದ್ರೆ ಸೊ ನೆಗೆಟಿವ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡು ಅಂಶಗಳನ್ನ ನಾವು ತೆಗೆದುಕೋಬಹುದು. ಸೊ ಒಂದು ರಿಲೇಶನ್ಶಿಪ್ ಇದೆ, ಅಂದ್ರೆ ಕಾರ್ಲೇಷನ್ಸ್ ಇದೆ. ಸೊ ಒಂದು ವೇರಿಯೇಬಲ್ಸ್ ಮತ್ತೊಂದು ವೇರಿಯೇಬಲ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದೇ ಆದ್ರೆ ಸೊ ಇಲ್ಲಿ ಅಕಾಡೆಮಿಕ್ ಸ್ಟ್ರೆಸ್ ಪರ್ಫಾರ್ಮೆನ್ಸ್ ಅನ್ನ ಮೇಲೆ ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸೊ ಈ ಎರಡು ಅಸಂಪ್ಷನ್ಗಳನ್ನ ಇಟ್ಕೊಳ್ತೀವಿ. ಸೊ ಈ ಅಸಂಪ್ಷನ್ಸ್ ಗಳ ಆಧಾರದ ಮೇಲೆ ನಾವು ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಅದಕ್ಕೆ ರಿಲೇಟೆಡ್ ಸಂಬಂಧಿಸಿದಂತಹ ಸ್ಟಡಿ ಪಾಪ್ಯುಲೇಷನ್ ಅನ್ನ ಫೈಂಡ್ ಔಟ್ ಮಾಡಿದ ನಂತರದಲ್ಲಿ ಡಿಟರ್ಮಿನೇಷನ್ ಆಫ್ ದ ಸ್ಯಾಂಪಲ್ ಸೈಜ್ ಎಷ್ಟಿರಬೇಕು. ಸೊ ರಿಸರ್ಚ್ ಪ್ರಪೋಸಲ್ ಅಂತ ಬರುತ್ತೆ. ಸೊ ರಿಸರ್ಚ್ ಪ್ರಪೋಸಲ್ ಅಲ್ಲಿ ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ತಾ ಸೊ ಇಲ್ಲಿ ರಿಸರ್ಚ್ ಪ್ರಪೋಸಲ್ ಯಾವುದೇ ಒಂದು ಸಂಶೋಧನೆಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಪರಿಮಾಣಾತ್ಮಕ ಸಂಶೋಧನೆ ಇರಬಹುದು ಅಥವಾ ಗುಣಾತ್ಮಕ ಸಂಶೋಧನೆ ಇರಬಹುದು. ಸೊ ನಾವು ಇಲ್ಲಿ ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ನಾವು ಪ್ರಾಕಲ್ಪನೆಗಳ ಆಧಾರದ ಮೇಲೆ ಯಾವುದಾದ್ರೂ ಒಂದು ಸಂಶೋಧನೆಯ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಸಮಸ್ಯೆ ಐಡೆಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ ಅಥವಾ ಸ್ಟಡಿ ವೇರಿಯೇಬಲ್ಸ್. ಸೊ ಯಾವ್ದನ್ನ ನಾವು ತೆಗೆದುಕೋಬೇಕು, ಯಾವ್ದನ್ನ ಮೆಜರ್ ಮಾಡಬೇಕು, ಮ್ಯಾನಿಪುಲೇಟ್ ಮಾಡಬೇಕು. ಸೊ ಅಂತ ಅಂದ್ರೆ ಸೊ ಕಂಟ್ರೋಲ್ ವೇರಿಯೇಬಲ್ಸ್ ಯಾವುದು, ಮೆಜರಬಲ್ ವೇರಿಯೇಬಲ್ಸ್ ಯಾವುದು. ಓಕೆ, ಸೊ ಇಷ್ಟು ವೇರಿಯೇಬಲ್ಸ್ ಅನ್ನ ಫಸ್ಟ್, ಸೊ ಆ ವೇರಿಯೇಬಲ್ಸ್ ಅನ್ನ ನಾವು ತೆಗೆದುಕೊಳ್ಳೋದಕ್ಕೂ ಮುಂಚೆ ರಿಲೇಟೆಡ್ ಅಥವಾ ಸ್ಟ್ಯಾಂಡರ್ಡೈಸ್ ಟೂಲ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಸೊ ಇಲ್ಲಿ ಈ ಪರಿಮಾಣಾತ್ಮಕ ಸಂಶೋಧನೆ ಅಫ್ಕೋರ್ಸ್ ಕಳೆದ ತರಗತಿನಲ್ಲಿ ಹೇಳಿರುವಂತಹ ಎಲ್ಲ ಗುಣಲಕ್ಷಣಗಳೇನಿದೆ, ಸೊ ಹೇಗೆ ಯಾವುದನ್ನ ಪರಿಮಾಣಾತ್ಮಕ ಸಂಶೋಧನೆ, ಯಾವುದನ್ನ ಗುಣಾತ್ಮಕ ಸಂಶೋಧನೆ ಅಂತ ನಾವು ಕರಿತೇವೆ, ಅಥವಾ ಎರಡರ ನಡುವೆ ಇರ್ತಕ್ಕಂಥ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಯಾವುದನ್ನ ನಾವು ನೋಡಬೇಕು ಅನ್ನೋದೇ ಆದ್ರೆ ಅಫ್ಕೋರ್ಸ್ ಸೊ ಅಲ್ಲಿ ವೇರಿಯೇಬಲ್ಸ್ ಅನ್ನ ನಾವು ಗಣನೆಗೆ ತೆಗೆದುಕೊಂಡ ನಂತರದಲ್ಲಿ ಡಿಫಿನೇಷನ್ಸ್ ಗಳನ್ನ ಕೊಡಬೇಕಾಗುತ್ತೆ. ಥಿಯರಿಟಿಕಲ್ ಡೆಫಿನೇಷನ್ಸ್ ಏನು, ಥಿಯರಿ ಏನ್ ಹೇಳುತ್ತೆ, ವಾಟ್ ಥಿಯರಿ ಸೇಸ್, ಅಕಾರ್ಡಿಂಗ್ಲಿ ವಾಟ್ ಆಪರೇಷನಲ್ ಡೆಫಿನೇಷನ್ ಸೇಸ್, ಇಟ್ ಕುಡ್ ಬಿ. ಸೊ ಇವೆರಡರ ಬೇಸ್ ಆಗಿ ಇಟ್ಟುಕೊಂಡು ನಾವು ಒಂದು ಎಲ್ಲೆಯನ್ನ ನಿರ್ಧರಿಸಬೇಕಾಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಪ್ರಾಕಲ್ಪನೆ ಅಥವಾ ಆಬ್ಜೆಕ್ಟಿವ್ಸ್. ಸೊ ಇಲ್ಲಿ ಮೊದಲನೇ ಸ್ಟೆಪ್ಸು ಟೈಟಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಅಂಶಗಳು ಅದರಲ್ಲಿ ಕವರ್ ಆಗುತ್ತೆ. ಸೊ ಅಂದ್ರೆ ಮೇಜರ್ ಡೈರೆಕ್ಷನ್ ಆಫ್ ದ ರಿಸರ್ಚ್ ಏನಿರುತ್ತೆ ಅದು ಟೈಟಲ್ ಅಲ್ಲೇ ಬರಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಸೊ ಟೈಟಲ್ ಈಸ್ ಇಂಪಾರ್ಟೆಂಟ್. ಟೈಟಲ್ ಅನ್ನ ನಾವು ನೋಡಿದ್ರೆ ಸೊ ಯಾವುದೇ ರೀತಿಯಾದಂತ ಸೈಕಲಾಜಿಕಲ್, ಈಗ ಫಾರ್ ಎಕ್ಸಾಂಪಲ್ ಚಂದ್ರಯಾನ್ 2 ಅಂತ ಅಂದ್ರೆ ಚಂದ್ರಯಾನ್ 2 ಇಸ್ ಅ ಟೈಟಲ್. ಸೊ ಆಗಿದೆಯಾ, ಸೊ ಅದರಲ್ಲೇ ಉತ್ತರ ಸಿಗುತ್ತೆ. ಚಂದ್ರಯಾನ್ ಅಂತಂದ್ರೆ ಚಂದ್ರಯಾನಕ್ಕೆ ಇರುತ್ತೆ. ಸೊ ಬೇರೆ ಇನ್ಯಾವುದು ಗ್ರಹಗಳ ಬಗ್ಗೆ ಟ್ರಾವೆಲ್ ಇರೋದಿಲ್ಲ ಅಲ್ಲಿ. ಓಕೆ, ಸೊ ಏನ್ ಮಾಡ್ತಾ ಇದೀವಿ, ಯಾವ್ದ್ರ ಮೇಲೆ ಮಾಡ್ತಾ ಇದೀವಿ, ಆಲ್ಮೋಸ್ಟ್ ಆಲ್ ಅದ್ರ ಬೇಸ್ ಆಗಿ ಇಟ್ಕೊಂಡು ಆ ಒಂದು ಸ್ಟಡಿ ಟೈಟಲ್ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಸ್ಟ್ರೆಸ್, ಕೋಪಿಂಗ್, ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂಡ್ ಅಡ್ಜಸ್ಟ್ಮೆಂಟ್ ಅಮಾಂಗ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇನ್ ಸೆಮಿ ಅರ್ಬನ್ ಏರಿಯಾ. ಸೊ ಇದು ಟೈಟಲ್ ಆಯಿತು ಅಂತ ಅಂದ್ರೆ ಸೊ ಟೈಟಲ್ ಅಲ್ಲೇ ಆಲ್ಮೋಸ್ಟ್ ಆಲ್ ನಮಗೆ
ಯಾರ ಮೇಲೆ ಮಾಡ್ತಾ ಇದ್ದಾರೆ, ಏನ್ ಕಂಪೇರೇಟಿವ್ ಸ್ಟಡೀಸ್ ಅನ್ನ ಯಾರ ಮಧ್ಯದಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇನ್ ಸೆಮಿ ಅರ್ಬನ್ ಏರಿಯಾ. ಸೊ ಇನ್ ಸೆಮಿ ಅರ್ಬನ್ ಏರಿಯಾ, ಸೊ ಲಾಸ್ಟ್ ಪಾರ್ಟ್ ಏನ್ ಬರ್ತದೆ, ಸೊ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಸ್ಟ್ರೆಸ್, ಕೋಪಿಂಗ್, ಸೈಕಲಾಜಿಕಲ್ ವೆಲ್ಬೀಯಿಂಗ್, ಅಕಾಡೆಮಿಕ್ ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ 4 ವೇರಿಯೇಬಲ್ಸ್ ಬರುತ್ತೆ, ಮೆಜರಬಲ್ ವೇರಿಯೇಬಲ್ಸ್. ಸೊ ಅಮಾಂಗ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇನ್ ಸೆಮಿ ಅರ್ಬನ್ ಏರಿಯಾ. ಸೆಮಿ ಅರ್ಬನ್ ಎಲ್ಲಿ ಆ ಎಕ್ಸ್ಪೆರಿಮೆಂಟ್ಸ್ ಅನ್ನ ಅಥವಾ ಆ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಅದೆಲ್ಲಿ ಇರುತ್ತೆ, ಸೆಮಿ ಅರ್ಬನ್ ಏರಿಯಾ ಅಂತ ಕನ್ಸಿಡರ್ ಆಗುತ್ತೆ. ಯಾರ ಮೇಲೆ ಕಂಪ್ಯಾರಿಟಿವ್ ಸ್ಟಡಿ, ಸೊ ಕಂಪ್ಯಾರಿಟಿವ್ ಸ್ಟಡಿ ಅಂತ ಯಾರ ಮಧ್ಯೆ ಕಂಪೇರ್ ಅನ್ನ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಏನನ್ನ ಕಂಪೇರ್ ಮಾಡ್ತಾ ಇದ್ದಾರೆ, ಸ್ಟ್ರೆಸ್, ಕೋಪಿಂಗ್, ಸೈಕಲಾಜಿಕಲ್ ವೆಲ್ಬೀಯಿಂಗ್ as well as ಅಕಾಡೆಮಿಕ್ ಅಡ್ಜಸ್ಟ್ಮೆಂಟ್. ಸೊ ಹೀಗೆ ನಾವು ಒಂದು ಟೈಟಲ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಆ ಟೈಟಲ್ ಅನ್ನ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋದೇ ಆದ್ರೆ, ಸೊ ಎಷ್ಟು ಡೈಮೆನ್ಷನ್ಸ್ಗಳು, ಇಷ್ಟು ಎಲಿಮೆಂಟ್ಸ್ಗಳು ಆ ಟೈಟಲ್ ನಲ್ಲಿ ಇರಬೇಕು. ಸೊ ಆ ಟೈಟಲ್ ನಮ್ಮ ಓವರ್ ಆಲ್ ಏನ್ ಮಾಡಿದೀವಿ ಅಥವಾ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನಮಗೆ ತಿಳಿಸುವಂತ ರೀತಿನಲ್ಲಿ ಟೈಟಲ್ ಸೆಲೆಕ್ಟ್ ಆಗಬೇಕು, ಅಂದ್ರೆ ಅದನ್ನ ಆ ರೀತಿಯಾಗಿ ಫ್ರೇಮ್ ಮಾಡ್ಬೇಕು. ಸೊ ನಂತರವೇ ಅದಕ್ಕೊಂದು ಅರ್ಥ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಎ ಸ್ಟಡಿ ಆಫ್ ಸ್ಟ್ರೆಸ್, ಆಂಗ್ಸೈಟಿ ಅಂಡ್ ಡಿಪ್ರೆಷನ್ ಅಮಾಂಗ್ ಅಡೋಲೆಸೆಂಟ್ ಸ್ಟೂಡೆಂಟ್ಸ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್. ಸೊ ಈ ಒಂದು ಟೈಟಲ್ ಅಲ್ಲಿ ಸೊ ಸ್ಟ್ರೆಸ್, ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಅಂತಕ್ಕಂಥದ್ದು ಮೇಜರು ವೇರಿಯೇಬಲ್ಸ್. ಸೊ ಯಾರ ಮೇಲೆ ಕಂಡಕ್ಟ್ ಮಾಡ್ತಾ ಇದ್ವಿ, ಅಮಾಂಗ್ ಅಡೋಲೆಸೆಂಟ್ ಸ್ಟೂಡೆಂಟ್ಸ್, ವೇರ್, ಇನ್ ಮೆಟ್ರೋಪಾಲಿಟನ್ ಸಿಟೀಸ್. ಸೊ ಮೆಟ್ರೋಪಾಲಿಟನ್ ಸಿಟೀಸ್ ಗಳಲ್ಲಿ ಇರ್ತಕ್ಕಂಥವರ ಅಡೋಲೆಸೆಂಟ್ ಏಜ್ ಗ್ರೂಪ್ ನಲ್ಲಿ ಇರ್ತಕ್ಕಂಥ, ಅಡೋಲೆಸೆಂಟ್ ಏಜ್ ಅಂತ ಅಂದ್ರೆ 12 years to 20 years, ಅವರ ನಡುವೆ ಇರ್ತಕ್ಕಂತಹ ಒಂದು ಸ್ಟ್ರೆಸ್, ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ಸ್ ಏನಾದ್ರೂ ವೇರಿಯೇಷನ್ಸ್ ಇದೆಯಾ ಅಥವಾ ಎಷ್ಟಿರುತ್ತೆ ಅನ್ನೋದನ್ನ ನಾವು ಕಂಪೇರ್ ಮಾಡ್ತಾ ಇದೀವಿ. ಫರ್ದರ್ ಜೆಂಡರ್ ಡಿಫರೆನ್ಸಸ್ ಆಲ್ಸೋ ವಿ ಕ್ಯಾನ್ ಇನ್ಕ್ಲೂಡ್. ಸೊ ಅಥವಾ ಜಿಯೋಗ್ರಫಿಕಲ್ ಅಥವಾ ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ ಏನಾದ್ರು ಇತ್ತು ಅಂತಾದ್ರೆ, ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ ವೈಸು, ಇನ್ ಟರ್ಮ್ಸ್ ಆಫ್ ರಿಲಿಜಿಯಸ್ ವೈಸು, ಇನ್ ಟರ್ಮ್ಸ್ ಆಫ್ ರೀಜನ್ ವೈಸು, ಸೊ ಇನ್ ಟರ್ಮ್ಸ್ ಆಫ್ ಏಜ್ ವೈಸು. ಸೊ ಅಡೋಲೆಸೆಂಟ್ ಅಂತಂದ್ರೆ ಸೊ ಅರ್ಲಿ ಅಡೋಲೆಸೆಂಟ್, ಲೇಟ್ ಅಡೋಲೆಸೆಂಟ್ ಅಂತ ಬರುತ್ತೆ. ವಿ ಕ್ಯಾನ್ ಕಂಪೇರ್ ಅರ್ಲಿ ಅಂಡ್ ಸೊ 12 to 20 years ಅಂತಾದ್ರೆ, ಸೊ 12 to 14, 16 years ವರೆಗೂ, 16 to 20 years ವರೆಗೂ ಎರಡನ್ನ ಸ್ಪ್ಲಿಟ್ ಅನ್ನ ಮಾಡ್ಕೋಬಹುದು. ಸೊ ಹೀಗೆ ನಾವು ಒಂದು ವೇರಿಯೇಬಲ್ಸ್, ಮೆಜರಬಲ್ ವೇರಿಯೇಬಲ್ಸ್ ಗಳನ್ನ ತೆಗೆದುಕೊಂಡ ನಂತರದಲ್ಲಿ ಅದರದ ಒಂದು ಎಲ್ಲೆಯನ್ನ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಓಕೆ. ಸೊ ಈ ಮೇಜರ್ 3 ಪಾರ್ಟ್ ಒಂದು ಟೈಟಲ್ ಅಂತ ತೆಗೆದುಕೋಬೇಕು ಅಂತಂದ್ರೆ, ಸೊ ವೇರಿಯೇಬಲ್ಸ್ ಬರುತ್ತೆ, ಯಾರ ಮೇಲ್ ಮಾಡ್ತೀವಿ ಅಂತ ಬರುತ್ತೆ, ಮತ್ತೆ ಯಾವ ಏನೋ ಜಿಯೋಗ್ರಫಿಕಲ್ ಏರಿಯಾ ಯಾರ ಮೇಲ್ ಮಾಡ್ತಾ ಇದೀವಿ, ಯಾವ ಒಂದು ಎಲಿಮೆಂಟ್ ನ ಆಧಾರವಾಗಿ ಇಟ್ಕೊಂಡು ನಾವು ಈ ಒಂದು ಮೆಜರಬಲ್ ವೇರಿಯೇಬಲ್ಸ್ ಅನ್ನ ನಾವು ಟೆಸ್ಟ್ಗೆ ಒಳಪಡಿಸ್ತಾ ಇದೀವಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಎಷ್ಟೋ ಬಾರಿ ಟೈಟಲ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದ್ರಲ್ಲೇ ತುಂಬಾ ವಿಫಲತೆಗಳನ್ನ ಹೊಂದ್ತೀವಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಅಂದ್ರೆ ರಿವ್ಯೂ ಆಫ್ ಲಿಟ್ರೇಚರ್, ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ಗಳು ಬೇಕು. ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಬೇಕು. ಯಾವ ಕಾರಣಕ್ಕೋಸ್ಕರ ಈ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಬೇಕು ಅಂತಾರೆ, ಅದಕ್ಕೆ ಆ ಒಂದು ನಾವು ಪಡ್ಕೊಂಡಿರ್ತಕ್ಕಂಥ ಅಥವಾ ನಾವು ಹಾಕೊಂಡಿರ್ತಕ್ಕಂತಹ, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್, ಕೋಪಿಂಗ್ ಕಾರಲೇಷನ್ಸ್ ಇದೆಯಾ, ಯಾವ ರೀತಿ ಅಥವಾ ಯಾವ ಡೈರೆಕ್ಷನ್ ಆಗಿ ಇರ್ತಕ್ಕಂತಹ ಕಾರಲೇಷನ್ಸ್ ಇದೆ, ಅದೆಲ್ಲ ನಮ್ಗೆ ಸಿಗ್ಬೇಕು ಅಂತಂದ್ರೆ ಥಿಯರಿಟಿಕಲ್ ಅಪ್ರೋಚ್ಗಳು ಬೇಕು ಮತ್ತೆ ಪ್ರಾಕ್ಟಿಕಲ್ ಅಪ್ರೋಚಸ್ಗಳು ಬೇಕು. ಸೊ ನಾವೊಂದು ರಿಸರ್ಚ್ ಅನ್ನ ಮಾಡಬೇಕು ಇನ್ ಟರ್ಮ್ಸ್ ಆಫ್ PhD ಅಥವಾ ಡಿಸರ್ಟೇಷನ್ ಮಾಡಬೇಕು. ಸೊ ಹೇಗ್ ಮಾಡಬೇಕು? ಸೊ ಯಾವುದೇ ಒಂದು ಗೈಡ್, ಅದನ್ನ ನಾವು ಒಂದು ಗೈಡ್ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಾವು ಅಪ್ರೋಚ್ ಮಾಡ್ತೀವಿ ಅಂತಂದ್ರೆ ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು ಅಂತ ಕೇಳಿ. ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ಅಂದ್ರೆ ಸೊ ಯಾವ ಅಂದ್ರೆ ಇಟ್ ಈಸ್ ರಿಸರ್ಚ್ ಅಂತ ಅಂದ್ರೆ ರಿಸರ್ಚರ್ಗೆ ಇಟ್ಟಂತಹ ವಿಷಯ. ಗೈಡ್ ಸೂಪರ್ವೈಸರ್ ಏನ್ ಮಾಡ್ಬೋದು ಅದನ್ನ ಸೂಪರ್ವಿಷನ್ ಅನ್ನ ಮಾಡ್ಬೋದು ಅಷ್ಟೇ. ಸೊ ಹೋಗ್ತಾ ಇರ್ತಕ್ಕಂಥ ದಾರಿ, ಹಾಕೊಂಡಿರ್ತಕ್ಕಂಥ ಒಂದು ಪ್ರೊಸೀಜರ್ಸ್, ಪ್ಲಾನ್ಸ್ ಏನಿದೆ, ಮೆಥಡಾಲಜಿ ಏನಿದೆ, ಸೊ ಸರಿಯಾದ ಡೈರೆಕ್ಷನ್ ಅಲ್ಲಿ ಇದೆಯಾ ಅದನ್ನ ಅವರು ಜಸ್ಟ್ ಅಬ್ಸರ್ವ್ ಮಾಡ್ತಾರೆ ಅಷ್ಟೇ. ಸೊ ಇಟ್ ಈಸ್ ಅಪ್ ಟು ರಿಸರ್ಚರ್ಗೆ.
ಸೊ ಇಲ್ಲಿ ಒಂದು ಪರಿಮಾಣಾತ್ಮಕ ಸಂಶೋಧನೆಯ ಸಂಬಂಧಿಸಿದಂತಹ ವೇರಿಯೇಬಲ್ಸ್ ಗಳನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರದಲ್ಲಿ ನಾವು ನಮಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂತಹ ಅಂದ್ರೆ ರಿಸರ್ಚರ್ಗೆ ಒಂದು ವೇರಿಯೇಬಲ್ಸ್ ಮೆಜರಬಲ್ ವೇರಿಯೇಬಲ್ಸ್ ಗಳನ್ನ ಚೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೈಕಾಲಜಿ ಅಂತಾದ್ರೆ ಸೊ ಏನು ವ್ಯಕ್ತಿಯ ವರ್ತನೆಯನ್ನ ಅಸೆಸ್ ಮಾಡುವಂಥದ್ದು. ಸೊ ಯಾವ ರೀತಿಯಾಗಿ ಅಸೆಸ್ ಮಾಡುವಂಥದ್ದು ವರ್ತನೆಯನ್ನ. ಸೊ ವರ್ತನೆ ಅಂತಂದ್ರೆ ಏನು, ಸೈಕಾಲಜಿ ಅಂತಂದ್ರೆ ಏನು. ಸೊ ಎಲ್ಲದಕ್ಕೂ ನಾವು ವ್ಯಾಖ್ಯಾನಗಳನ್ನ ಕಂಡ್ಕೋಬೇಕಾಗುತ್ತೆ. ಸೊ ವ್ಯಾಖ್ಯಾನಗಳನ್ನ ಕಂಡ್ಕೊಂಡ ನಂತರದಲ್ಲೇ ಈ ವೇರಿಯೇಬಲ್ಸ್ ಅಂತ ಅಂದ್ರೆ ಏನು ಅದಕ್ಕೆ ಒಂದು ಡೆಫಿನೇಷನ್, ಒಂದು ಎಲ್ಲೆಯನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಒಬ್ಬ ರಿಸರ್ಚ್ ವಿಷಯಕ್ಕೆ, ಸಂಶೋಧನಾ ವಿಷಯಕ್ಕೆ ನಾವೊಬ್ರು ಹೊಸಬ್ರು ಅಂತ ಅಂದ್ಕೊಟ್ರೆ, ಸೊ ಇನ್ ಟರ್ಮ್ಸ್ ಆಫ್ ಸೈಕಾಲಜಿ ಅಂತ ಬಂದ್ರೆ, ಸೈಕಾಲಜಿನಲ್ಲಿ ಏನನ್ನು ವ್ಯಕ್ತಿಯ ಮೆಂಟಲ್ ಸ್ಟೇಟಸ್ ಅನ್ನ ಅಸೆಸ್ ಮಾಡೋದ. ಮೆಂಟಲ್ ಸ್ಟೇಟಸ್ ಅಂತ ಅಂದ್ರೆ ಏನು, ಮೆಂಟಲ್ ಅಂತ ಅಂದ್ರೆ ಏನು. ಸೊ ಹೀಗೆ ಜನರಲ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ಗಳು. ಅಥವಾ ವರ್ತನೆಯನ್ನ ಅಸೆಸ್ ಮಾಡ್ತೀವಿ. ವರ್ತನೆ ಅಂತ ಅಂದ್ರೆ ಏನು, ಹೌ ಡು ಯು ಡಿಫೈನ್ ದಾಟ್. ಸೊ ವರ್ತನೆ, ಆಫ್ ಕೋರ್ಸ್ ವಿ ಆರ್ ಸ್ಟಡಿಂಗ್ ಸೈಕಾಲಜಿ ಈಸ್ ನಥಿಂಗ್ ಬಟ್ ಸೈಂಟಿಫಿಕ್ ಸ್ಟಡಿ ಆಫ್ ಬಿಹೇವಿಯರ್. ವರ್ತನೆಯನ್ನ ವೈಜ್ಞಾನಿಕ ಆಧಾರದ ಮೇಲೆ, ತಳಹದಿಯ ಆಧಾರದ ಮೇಲೆ ಅದನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಾಗುತ್ತೆ. ಸೊ ಏನು ಬಿಹೇವಿಯರ್ ಅಂತ ಅಂದ್ರೆ, ಸೊ ಬಿಹೇವಿಯರ್ ವಿಚ್ ಇನ್ಕ್ಲೂಡ್ಸ್ 3 ಮೇಜರ್ ಕಾಂಪೋನೆಂಟ್ಸ್. ಸೊ ದಟ್ ಇಸ್ ಫಿಸಿಕಲ್, ಕಾಗ್ನಿಟಿವ್ ಅಂಡ್ ಸೈಕೋ ಸೋಷಿಯಲ್ ಎಲಿಮೆಂಟ್. ಸೊ ಫಿಸಿಕಲ್ ಅಂತ ಅಂದ್ರೆ ಏನು, ಕಾಗ್ನಿಟಿವ್ ಎಲಿಮೆಂಟ್ ಅಂತ ಅಂದ್ರೆ ಏನು, ಅಬ್ನಾರ್ಮಲ್ ಇನ್ ಟರ್ಮ್ಸ್ ಆಫ್ ಸೈಕಲಾಜಿಕಲ್, ನೆಗೆಟಿವ್ ಆರ್ ಪಾಸಿಟಿವ್, ವಾಟ್ ಎವರ್. ಸೊ ಟರ್ಮ್ಸ್ ಆಫ್ ಪರ್ಸನಾಲಿಟಿ, ಇನ್ ಟರ್ಮ್ಸ್ ಆಫ್ ಎಮೋಷನ್, ಇನ್ ಟರ್ಮ್ಸ್ ಆಫ್ ಫೀಲಿಂಗ್ಸ್, ಟರ್ಮ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್, ಯಾವುದು ವೇರಿಯೇಬಲ್ಸ್ ಅನ್ನ ನಾವು ತೆಗೆದುಕೊಳ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ಡಿಸಾರ್ಡರ್ಸ್ ಬಗ್ಗೆ ನಾವು ತೆಗೆದುಕೊಳ್ತಾ ಇದ್ವಿ, ವಿಚ್ ಕಮ್ಸ್ ಅಂಡರ್ ದ ಸೈಕೋ ಸೋಷಿಯಲ್ ಎಲಿಮೆಂಟ್. ಸೊ ಇನ್ ಟರ್ಮ್ಸ್ ಆಫ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ ಅಗೇನ್ ಇಟ್ ಈಸ್ ಸೊ ಆಲ್ 3 ಡೈಮೆನ್ಷನ್. ಏನ್ ಬಿಹೇವಿಯರ್ ಅಂತ ಅಂದ್ರೆ 3 ಡೈಮೆನ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಫಿಸಿಕಲ್, ಕಾಗ್ನಿಟಿವ್ ಅಂಡ್ ಸೈಕೋ ಸೋಷಿಯಲ್ ಎಲಿಮೆಂಟ್. ಇಷ್ಟು ಇಂಟರ್ ಕಾರ್ಲೇಟೆಡ್. ಸೊ ವಿತೌಟ್ biological component, cognitive element will not takes place. So without biological as well as a cognitive element, emotions and psychosocial factors also won't take place. So these are the important things which we need to cover that. So ಇಲ್ಲಿ ಬಿಹೇವಿಯರ್ ಅಂತ ಅಂದಾಗ ಸೊ ಯಾವ ಡೈರೆಕ್ಷನ್ ಅಲ್ಲಿ ಅಥವಾ ಯಾವ ಆಂಗಲ್ ಅಲ್ಲಿ ಅದು ಬಿಹೇವಿಯರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಅಂತ ಅಂದ್ರೆ ಮೆಮೊರಿ ಅಸೆಸ್ ಮಾಡ್ತಾ ಇದ್ವಿ, ಲರ್ನಿಂಗ್ ಫ್ಯಾಕ್ಟರ್ಸ್ ಅಸೆಸ್ ಮಾಡ್ತಾ ಇದ್ವಿ, ಇಂಟೆಲಿಜೆನ್ಸ್ ಅಸೆಸ್ ಮಾಡ್ತಾ ಇದ್ವಿ. ಸೈಕೋಸೋಷಿಯಲ್ ಎಲಿಮೆಂಟ್ಗಳು, ಪರ್ಸನಾಲಿಟಿ ಫ್ಯಾಕ್ಟರ್ಸ್, ಡಿಸಾರ್ಡರ್ಸ್, ಆಟಿಟ್ಯೂಡ್ಸ್ಗಳ, ಎಮೋಷನ್ಸ್, ಫೀಲಿಂಗ್ಸ್, ಮೂಡ್ಸ್, ಏನು ಯಾವುದನ್ನ ನಾವು ಅಲ್ಲಿ ಅಸೆಸ್ ಮಾಡಬೇಕು ಅಂತ ನಾವು ಹೊರಟಿದೀವಿ. ಸೊ ಆ ಪರ್ಟಿಕ್ಯುಲರ್ ವೇರಿಯೇಬಲ್ಸ್ಗಳನ್ನ, ಸೊ ಫಾರ್ ಎಕ್ಸಾಂಪಲ್ಗೆ ಹೇಳ್ಬೇಕು ಅನ್ನೋದೇ ಆದ್ರೆ, ಸೊ ಅದರಲ್ಲೂ ಸೈಕೋಸೋಷಿಯಲ್ ಅಂತ ಅಂದ್ರೆ ಏನು ಕ್ವಶನ್ಸ್, ಕಾಗ್ನಿಟಿವ್ ಎಲಿಮೆಂಟ್ಗಳೇ ಅಂತ ಅಂದ್ರೆ ಏನು. ಸೊ ಮೆಮೊರಿ, ಫಾರ್ ಎಕ್ಸಾಂಪಲ್ ಲರ್ನಿಂಗ್ ಅಲ್ಲಿ ಏನು ಅಸೆಸ್ ಮಾಡ್ಬೋದು, ಲರ್ನಿಂಗ್ ಸ್ಟೈಲ್ಸ್. ಓಕೆ, ಸೊ ಪ್ರಾಬ್ಲಮ್ಸ್ ನಮಗೆ ಎಲ್ಲಿಂದ ಶುರು ಆಗುತ್ತೆ, ಕೆಲವೊಂದು ಕಾಸ್ ರೂಟ್ಗಳು ನಮಗೆ ಗೊತ್ತಾಗೋದಿಲ್ಲ, ಅದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ನಾವಿರ್ತೀವಿ. ಸೊ ನಮ್ಮದೇ ಆದಂತ ಅನೇಕ ಲೂಪೋಲ್ಸ್ಗಳನ್ನ ಇಟ್ಕೊಂಡು ಸೊ ನಾವು ಬೇರೆಯವರ, ಸೊ ಅದು ನಮಗೆ ಲೂಪೋಲ್ಸ್ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಒಬ್ಬ ವ್ಯಕ್ತಿನಲ್ಲಿ ಇರ್ತಕ್ಕಂಥ, ಸೊ ನಾವು ಅದಕ್ಕೆ ವಿಭಿನ್ನವಾದಂತಹ ಬೇರೆ ರೀತಿಯಾದಂತಹ ಅರ್ಥವನ್ನ ಅಥವಾ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಯಾವುದು ನಮಗೆ ಈಸಿಯೆಸ್ಟ್ ವೇ ಅಂತ ಅನ್ಸುತ್ತೆ ಅದಕ್ಕೆ ನಾವು ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಒಂದು ವೇರಿಯೇಬಲ್ಸ್, ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಅಂತ ತೆಗೆದುಕೊಂಡ್ರೆ, ಅಥವಾ ಫಾರ್ ಎಕ್ಸಾಂಪಲ್ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂತ ತೆಗೆದುಕೊಂಡ್ರೆ, ಸೊ ಏನು ಸ್ಟ್ರೆಸ್, ಏನು ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಡೆಫಿನೇಷನ್ಸ್ ಅನ್ನ ಮಾಡಬೇಕು. ದ ಸ್ಟ್ರೆಸ್ ಅಂತ ಅಂದ್ರೆ ಬಯಾಲಜಿಕಲ್ ಕಂಪೋನೆಂಟ್, ಅಥವಾ ದ ಪರ್ಸನ್ಸ್ ಹೂ ಹ್ಯಾವಿಂಗ್ ದಟ್ ಪರ್ಟಿಕ್ಯುಲರ್ ಫೀಲಿಂಗ್ಸ್ ರಿಲೇಟೆಡ್ ಟು ದಟ್ ಪ್ರೆಷರ್ಸ್, ಸ್ಟ್ರೆಸ್, ಆ ಒಂದು ಸಂದರ್ಭಕ್ಕೆ, ಆಕ್ಯುಪೇಷನಲ್. ಸೊ ಯಾವುದು ಸ್ಟೂಡೆಂಟ್ ಸ್ಟ್ರೆಸ್, ಅಕಾಡೆಮಿಕ್ ಸ್ಟ್ರೆಸ್, ಪಿಯರ್ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್, ಪರ್ಸನಲ್ ಸ್ಟ್ರೆಸ್.
ಸೊ ಏನು ಆ ಸ್ಟ್ರೆಸ್ ಅಂತಕ್ಕಂಥದ್ದನ್ನ ನಾವು ಡೆಫಿನೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಒನ್ ವೇರಿಯೇಬಲ್, ಸೊ ಡೆಸರ್ಟೇಷನ್ ಮಾಡಬೇಕು ಅಂತ ಅಂದ್ರೆ ಸೊ ಅಟ್ಲೀಸ್ಟ್ 1-2 ವೇರಿಯೇಬಲ್ಸ್ ಆದ್ರೂ ಬೇಕು. ಸ್ಟ್ರೆಸ್ ಮತ್ತೆ ವೆಲ್ ಬೀಯಿಂಗ್ ಅಂತಾನೆ ಇಟ್ಕೊಳ್ಳಿ. ಪರ್ಸನ್ಸ್ ವೆಲ್ ಬೀಯಿಂಗ್ ಅಂತಂದ್ರೆ ಅಗೇನ್ ಯಾವ ವೆಲ್ ಬೀಯಿಂಗ್, ಸೈಕಲಾಜಿಕಲ್ ವೆಲ್ ಬೀಯಿಂಗ್, ಫಿಸಿಕಲ್ ವೆಲ್ ಬೀಯಿಂಗ್, ಎಮೋಷನಲ್ ವೆಲ್ ಬೀಯಿಂಗ್. ಸೊ ಯಾವ ಕೈಂಡ್ ಆಫ್ ವಿಚ್ ಕೈಂಡ್ ಆಫ್ ವೆಲ್ ಬೀಯಿಂಗ್ ಯು ಸಪೋಸ್ ಟು ಟೇಕ್. ಸೊ ಡಿಫಿನೇಷನ್ ಅಂದ್ರೆ ಎಲ್ಲೆಗಳನ್ನ, ಅದರ ಒಂದು ವ್ಯಾಪ್ತಿಗಳನ್ನ ನಾವು ಡೆಫಿನೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಅಕಾಡೆಮಿಕ್ ಅಂತಂದ್ರೆ ಏನು, ಅಕಾಡೆಮಿಕ್ ನಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಗಳೇನು, ಆ ಕ್ವಶನ್ಸು ಯಾವ ಸ್ಟ್ರೆಸ್ ಅನ್ನ ಅಸೆಸ್ ಮಾಡ್ಲಿಕ್ಕೆ ಅದನ್ನ ಡೆವಲಪ್ ಮಾಡಿದ್ದಾರೆ. ಅಲ್ಲಿ ಒಂದು ಕ್ವಶನೇರ್ ಅಂತಂದ್ರೆ ನಂಬರ್ ಆಫ್ ಕ್ವಶನ್ಸ್ಗಳು ಸೇರಿ ಒಂದು ಕ್ವಶನೇರ್ ಆಗುತ್ತೆ. ಆ ನಂಬರ್ ಆಫ್ ಕ್ವಶನ್ಸ್ಗಳು ಏನಿರುತ್ತೆ, ಯಾವ ಡೈರೆಕ್ಷನ್ ಅಥವಾ ಡೈಮೆನ್ಷನ್ಸ್ ಅಲ್ಲಿ ಒಂದು ವೇರಿಯೇಬಲ್ಸ್ ಅನ್ನ ಸೆಟ್ ಮಾಡಿರ್ತಕ್ಕಂಥ ಒಂದು ವೇರಿಯೇಬಲ್ಸ್ ಅನ್ನ ಅಸೆಸ್ ಮಾಡ್ತಾ ಇದೆ. ಸೊ ಇಷ್ಟನ್ನು ಗಣನೆಗೆ ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಯಾವಾಗ ನಾವು ಒಂದು ಟೈಟಲ್ ಅನ್ನ ಫ್ರೇಮ್ ಮಾಡಬೇಕಾದ್ರೆ ಅಥವಾ ಅದಕ್ಕೆ ಒಂದು ಡೆಫಿನೇಷನ್ಸ್, ಒಂದು ಎಲ್ಲೆ ಅಥವಾ ವ್ಯಾಖ್ಯಾನವನ್ನ ನಾವು ನೀಡಬೇಕಾದ್ರೆ. ಸೊ ಏನಕ್ಕೆ ಅಂತ ಅಂದ್ರೆ ನಾವು ಸರಿಯಾದ ವ್ಯಾಖ್ಯಾನವನ್ನ ಕೊಡದಲೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನ ನಾವು ಗುರುತಿಸಿದ್ದೇ ಆದಲ್ಲಿ ಫರ್ದರ್ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರತಿಯೊಂದು ಮುಂದುವರೆದ ಭಾಗವಾಗಿ ಆ ಒಂದು ವೇರಿಯೇಬಲ್ಸ್ಗೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ಗಳೇ ಬೇಕಾಗುತ್ತೆ, ದತ್ತಾಂಶಗಳೇ ಬೇಕಾಗುತ್ತೆ. ಅದಕ್ಕೆ ಥಿಯರಿಟಿಕಲ್ ಇನ್ಫಾರ್ಮೇಶನ್ಸ್ ಅಥವಾ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಎಲ್ಲ ಆ ಒಂದು ವೇರಿಯೇಬಲ್ಸ್ ಸುತ್ತಮುತ್ತನೇ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ತೆಗೆದುಕೊಂಡಿರ್ತಕ್ಕಂಥ ಅಥವಾ ಡಿಟರ್ಮೈನ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸ್ಟಡಿ ವೇರಿಯೇಬಲ್ಸ್, ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನಮಗೆ ಬೇಕು. ಕಂಪ್ಲೀಟ್ ಇನ್ಫಾರ್ಮೇಶನ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಅಕಾಡೆಮಿಕ್ ಸ್ಟ್ರೆಸ್ ಅಂತಾನೆ ಇಟ್ಕೊಂಡ್ರೆ, ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಏನು, ಹೌ ಟು ಡಿಫೈನ್ ದಾಟ್, ಏನೆಲ್ಲ ಫ್ಯಾಕ್ಟರ್ಸ್ಗಳು ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ಅಂದ್ರೆ ಅದಕ್ಕೆ ಕಾರಕ ಆಗುವಂತಹ ಅಂಶಗಳು ಏನು, ಅದರಿಂದ ಎಫೆಕ್ಟ್ ಆಗುವಂತಹ ಅಂಶಗಳು ಏನು, ಏನಕ್ಕೆ ಬೇಕಾಗುತ್ತೆ ಕಾರಕ ಅಂಶಗಳು ಮತ್ತೆ ಎಫೆಕ್ಟ್ ಆಗುವಂತ ಅಂಶಗಳು. ಸೊ ಒಂದು ಸ್ಟ್ರೆಸ್ ಉಂಟಾಗಬೇಕು ಅಂತಂದ್ರೆ ಒಬ್ಬ ಪರ್ಸನ್ ನನಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಫೀಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅನೇಕ ಸ್ಟ್ರೆಸರ್ಸ್ಗಳು ಕಾರಣ ಆಗಿರುತ್ತೆ. ಸೊ ಆ ಕಾರಣಗಳು ಎಲ್ಲದೂ ಸಹ ನಾವು ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದಾಗ ಅದು ಅಕಾಡೆಮಿಕ್ ರಿಲೇಟೆಡ್ ಸ್ಟ್ರೆಸ್ಗಳಿಗೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳು ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನಂತರದಲ್ಲಿ ಒಂದು ಅಮೌಂಟ್ ಆಫ್ ಸ್ಟ್ರೆಸ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ನಾವು ಯಾಕೆಂತಂದ್ರೆ ಪರಿಮಾಣಾತ್ಮಕದಲ್ಲಿ ನಾವು ಅಂಕಿ ಅಂಶಗಳ ಮುಖಾಂತರನೇ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಅಲ್ಲಿ ಕ್ವಶನೇರ್ ಅನ್ನ ಕೊಟ್ರು ಸಹ ಅಲ್ಲಿ ಒಂದು ರೆಸ್ಪಾನ್ಸಸ್ ಇರುತ್ತೆ. ರೆಸ್ಪಾನ್ಸಸ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಂತಂದ್ರೆ ಸ್ಟ್ರಾಂಗ್ಲಿ ಅಗ್ರಿ ಟು ಸ್ಟ್ರಾಂಗ್ಲಿ ಡಿಸ್ಅಗ್ರಿ ವರೆಗೂ 5 ಪಾಯಿಂಟ್ 7 ಪಾಯಿಂಟ್ ಏನೋ ಕೊಟ್ಕೊಂಡಿರ್ತೀವಿ. ಆ ಪಾಯಿಂಟ್ಸ್ ವೈಸು ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಂಕಿ ಅಂಶಗಳ ಮುಖಾಂತರ ನಾವು ಡೇಟಾವನ್ನ ಅಥವಾ ದತ್ತಾಂಶಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಆ ದತ್ತಾಂಶಗಳ ಆಧಾರದ ಮೇಲೆ ಕೊಂಡಿರ್ತಕ್ಕಂತಹ ಒಂದು ಅಂಕಗಳ ಆಧಾರದ ಮೇಲೆ ಅದಕ್ಕೆ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೆಸ್ ಸ್ಕೇಲ್ ಕ್ವಶನೇರ್ ಅನ್ನ ಕೊಟ್ರೆ ಒಂದು 80, 90 ಅಂದ್ರೆ ಡಿಪೆಂಡಿಂಗ್ ಆನ್ ದ ಕ್ವಶನೇರ್. ಸೊ ಮಿನಿಮಮ್ ಸ್ಕೋರ್ ಮ್ಯಾಕ್ಸಿಮಮ್ ಸ್ಕೋರ್ ಎಲ್ಲ ಕೌಂಟ್ ಆಗುತ್ತೆ. ಅವರೇಜ್ ಸ್ಕೋರ್ ಏನು, ಸೊ ಎಬವ್ ಅವರೇಜ್ ಸ್ಕೋರ್ ಇತ್ತು ಅಂತಂದ್ರೆ ಏನು, ಸೊ ಒಂದು ಇಂಟರ್ಪ್ರಿಟೇಷನ್ ಅವರೇ ಕೊಟ್ಬಿಟ್ಟಿರ್ತಾರೆ, ಯಾರು ಟೂಲ್ ಡೆವಲಪ್ ಮಾಡಿರ್ತಾರಲ್ಲ ಅವರೇ. ನಂತರದಲ್ಲಿ ಅದರ ಮೇಲೆ ನಾವು ಒಬ್ಬ ವ್ಯಕ್ತಿಗೆ ಆ ಒಂದು ಕ್ವಶನರ್ ಅನ್ನು ನಾವು ಅಸೆಸ್ ಮಾಡ್ಲಿಕ್ಕೆ ಕೊಟ್ಟಾಗ ಎಷ್ಟು ಸ್ಕೋರ್ ಅನ್ನ ತೆಗೆದುಕೊಂಡಿರ್ತಾರೆ, ಸ್ಕೋರ್ ತೆಗೆದುಕೊಂಡಿರೋ ಆಧಾರದ ಮೇಲೆ ಅರ್ಥವನ್ನ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಈ ಪ್ರೋಸೆಸ್ ಮುಂದುವರಿತಾ ಹೋಗುತ್ತೆ. ಸೊ ಇಲ್ಲಿ ಡಿಫಿನೇಷನ್ಸ್, ಸೊ ಏನಕ್ಕೆ ವ್ಯಾಖ್ಯಾನಗಳು ಪ್ರಮುಖವಾಗುತ್ತೆ ಅಂತಂದ್ರೆ, ಸೊ ಅಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಒಂದು ವೇರಿಯೇಬಲ್ಸು ಸೊ ಉಳಿದ ಎಲ್ಲ ಕಾಂಪೊನೆಂಟ್ಗಳಿಗೆ ಅದು ಡೈರೆಕ್ಷನ್ ಅನ್ನ ಸೂಚಿಸಬಹುದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸ್ಟ್ರೆಸ್ ಮತ್ತೆ ವೆಲ್ ಬೀಯಿಂಗ್, ಸೈಕಲಾಜಿಕಲ್ ವೆಲ್ ಬೀಯಿಂಗ್. ಸೊ ಈ ಎರಡು ವೇರಿಯೇಬಲ್ಸ್ ಗಳನ್ನ ನಾವು ತೆಗೆದುಕೊಳ್ಳೋಣ. ಸ್ಟ್ರೆಸ್ ನಾವು ಅಕಾಡೆಮಿಕ್ ಸ್ಟ್ರೆಸ್ ಅಂತ ತೆಗೆದುಕೊಂಡಿದ್ವಿ, ಮತ್ತೆ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅಂತ ತೆಗೆದುಕೊಂಡಿದ್ವಿ. ಸೊ ಯಾರ ಮೇಲೆ ಅಸೆಸ್ ಮಾಡುವಂಥದ್ದು ಅಕಾಡೆಮಿಕ್ ಸ್ಟ್ರೆಸ್? ಸೊ ಯಾರ ಮೇಲೆ? ಸೊ ಹೇಗೆ ಲಾಜಿಕ್ ಹೇಗಪ್ಪ ಅಂತಂದ್ರೆ, ಸೊ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಅಪ್ ಟು 22-25 ಇಯರ್ಸ್ ವರೆಗೂ ಅಕಾಡೆಮಿಕ್ ಸ್ಟ್ರೆಸ್. ಯಾಕೆಂತಂದ್ರೆ ಅಲ್ಲಿವರೆಗೂ PG ಅಪ್ ಟು ಡಿಗ್ರಿ ವರೆಗೂ 20 ಇಯರ್ಸ್ ಬರುತ್ತೆ,
ಪಿ ಜಿ ಅಂತ ಬಂದರೆ 2021 ಪಿ ಜಿಗೆ ಬರ್ತಾರೆ, ಎಂಟ್ರಿ ಆಗ್ತಾರೆ. ಸೊ ಅದೊಂದು 2 ಇಯರ್ಸು. ಪಿ ಎಚ್ ಡಿ ಅಂತ ಅಂದಾಗ ಅಪ್ ಟು 25, 26, 27ವರೆಗೂ ಹೋಗ್ತಾರೆ. ಓಕೆ, ಸೊ ಯಾರ ಅಕಾಡೆಮಿಕ್ ಸ್ಟ್ರೆಸ್ಸನ್ನು ನಾವು ಅಸೆಸ್ ಮಾಡಬೇಕು ಅಂದರೆ ಚಿಲ್ಡ್ರನ್ ಇಲ್ಲಿ 3. ಸೊ ಫ್ರಮ್ ಪ್ರೀ ಸ್ಕೂಲಿಂದ ಹಿಡಿದು ಅಥವಾ ಸ್ಕೂಲ್ ಏಜ್ ಅಂದರೆ 6ಇಂದ ಶುರುವಾಗಿದ್ದಂಥದ್ದು ಅಕಾಡೆಮಿಕ್ಕು 25, 26ವರೆಗೂ ಅಕಾಡೆಮಿಕ್ ಇರುತ್ತೆ ಆ ಏಜ್ ಗ್ರೂಪ್ನವರು. ಸೊ ಅದರಲ್ಲಿ ಅನೇಕ ಕ್ಯಾಟಗರೈಸೇಷನ್ಸ್ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸೈಕಾಲಜಿನಲ್ಲಿ. ಉದಾಹರಣೆಗೆ ಇನ್ಫ್ಯಾನ್ಸಿ, ಚಿಲ್ಡ್ರನ್ನು, ಅದರಲ್ಲಿ ಅರ್ಲಿ ಚೈಲ್ಡ್ಹುಡ್ಡು, ಮಿಡಲ್ ಚೈಲ್ಡ್ಹುಡ್ಡು, ಲೇಟ್ ಚೈಲ್ಡ್ಹುಡ್ಡು, ಅಡೋಲಸೆಂಟು, ಅಡಲ್ಟ್ಹುಡ್ಡು, ಅದರ ಅಡಲ್ಟ್ಹುಡ್ನಲ್ಲಿ ಅರ್ಲಿ ಅಡಲ್ಟ್ಹುಡ್ಡು, ಸೊ ಈ ಥರದ್ದೆಲ್ಲ ಬರುತ್ತೆ. ಸೊ ನಾವು ಅಕಾಡೆಮಿಕ್ ಅಂತ ಬಂದಾಗ ಫ್ರಮ್ 6 ಏಜ್ ಟು 26 ಏಜ್ವರೆಗೂ ಸಹ ಆಲ್ಮೋಸ್ಟ್ ಆಲ್ 20 ಇಯರ್ಸು. ಸೊ ಆಲ್ಮೋಸ್ಟ್ ಆಲ್ 20 ಇಯರ್ಸು ಒಂದು ಅಕಾಡೆಮಿಕ್ ಬರುತ್ತೆ. ಸೊ ಅದರಲ್ಲಿ ಯಾವ ಏಜ್ ಗ್ರೂಪು, ಯಾರು ಚಿಲ್ಡ್ರನ್ಸ್ ಆದರೆ ಅರ್ಲಿ ಚೈಲ್ಡ್ಹುಡ್ಡ, ಮಿಡಲ್ ಚೈಲ್ಡ್ಹುಡ್ಡ, ಲೇಟ್ ಚೈಲ್ಡ್ಹುಡ್ಡ. ಸೊ ಅವರ ನಾವೇನಂತ ನಾವು ಅಸಂಪ್ಷನನ್ನು ಇಟ್ಕೊಂಡಿರ್ತೀವಿ, ಚಿಕ್ಕ ಮಕ್ಕಳು ಅನ್ನೋದಕ್ಕಿಂತ ಇನ್ ಟರ್ಮ್ಸ್ ಆಫ್ ಈ ಟೆಕ್ನಿಕಲ್ ಆಸ್ಪೆಕ್ಟಲ್ಲೇ ನಾವು ಹೇಳ್ಬೇಕಾಗತ್ತೆ. ಅಡೋಲಸೆಂಟ್ ಏಜ್ ಗ್ರೂಪಾ ಅಥವಾ ಅರ್ಲಿ ಅಡಲ್ಟ್ಹುಡ್ಡ ಅಂದರೆ ಆಫ್ಟರ್ ಡಿಗ್ರಿ. ಸೊ ಏನು ಪಿ ಜಿಗೆ ಹೋಗ್ತಾರೆ ಯೂನಿವರ್ಸಿಟೀಸ್ಗಳಲ್ಲಿ, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ಸ್ ನಂತರದಲ್ಲಿ ಏನು ಪಿ ಎಚ್ ಡಿ, MPhil ಈ ಥರದ ಕೋರ್ಸ್ಗಳಿಗೆಲ್ಲ ಯಾರು ಜಾಯ್ನ್ ಆಗ್ತಾರೆ, ಸೊ ಅಂಥವರ ಏಜ್ ಗ್ರೂಪು. ಸೊ ಇಲ್ಲಿ ಕಾರಕ ಆಗುವಂಥ ಅಂಶಗಳು ಬೇರೆ ಬೇರೆ ಇರುತ್ತೆ. ಸೊ ಎಲ್ಲದೂ ಸಹ ಅಕಾಡೆಮಿಕ್ ಸ್ಟ್ರೆಸ್ ಅಥವಾ ಅಕಾಡೆಮಿಕ್ ಸ್ಟ್ರೆಸ್ ಅಂತ ನಾವು ಕರೆದ್ರೂ ಸಹ ಜನರಲ್ ಆಗಿ ಸ್ಟ್ರೆಸ್ಸರ್ಸ್ಗಳು ಒಂದು ಏಜ್ ಗ್ರೂಪ್ಗೂ ಮತ್ತೊಂದು ಏಜ್ ಗ್ರೂಪ್ಗೂ ಬೇರೆ ಬೇರೆಯಾದಂತಹ ಕಾಂಟ್ರಿಬ್ಯೂಷನ್ಸ್ಗಳನ್ನು ಮಾಡ್ತಾ ಹೋಗುತ್ತೆ. ಅಕಾಡೆಮಿಕ್ ಸ್ಟ್ರೆಸ್ ಇನ್ ಟರ್ಮ್ಸ್ ಆಫ್ ಪ್ರೈಮರಿ ಸ್ಕೂಲ್ ಅಂತ ಇಟ್ಕೊಳ್ಳೋಣ, ಅಲ್ಲಿ ಪಿಯರ್, ಓಕೆ, ಸೊ ಎಲಿಮೆಂಟ್ಗಳು ವಿಭಿನ್ನವಾಗಿರುತ್ತೆ. ಸೊ ಅಲ್ಲಿ ಸ್ಟ್ರೆಸ್ ಅಂತ ಅಂದರೆ ಹೋಮ್ವರ್ಕ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಸ್. ಓಕೆ, ಸೊ ಸ್ಟ್ರೆಸ್ ಅಂತಂದರೆ ಮಂತ್ಲಿ ಎಕ್ಸಾಮಿನೇಷನ್ಸನ್ನು ಮಾಡ್ತಾ ಹೋಗ್ತಿರ್ತಾರೆ, ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತಿರ್ತಾರೆ, ಹ್ಯೂಜ್ ಕಂಟೆಂಟನ್ನು ಕೊಡ್ತಾ ಹೋಗ್ತಾರೆ. ಸೊ ಯಾವಾಗಲೂ ಪ್ರಾಕ್ಟೀಸ್ ಅನ್ನೋ ರೀತಿಯಾಗಿ ಇರ್ತಾ ಹೋಗುತ್ತೆ. ಸೊ ಮನೆಗೆ ಬಂದರೂ ಸಹ ಹೋಮ್ವರ್ಕ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಈ ಥರ ಎಲಿಮೆಂಟ್ಗಳು ಅಲ್ಲಿ ವ್ಯಕ್ತಿಗೆ, ಆ ಒಂದು ಸ್ಟೂಡೆಂಟ್ಗೆ ಸ್ಟ್ರೆಸ್ಸರ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ಬೋದು. ಆದರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸ್ ಅಥವಾ ಪಿ ಜಿ ಆ ಒಂದು ಅಕಾಡೆಮಿಕ್ ಅನ್ನ ತೆಗೆದುಕೊಂಡಾಗ ಸೊ ಅಲ್ಲಿ ಬರ್ತಕ್ಕಂತಹ ಸ್ಟ್ರೆಸ್ಸರ್ಸ್ಗಳು ಮೈಟ್ ಬಿ ಡಿಫ್ರೆಂಟ್. ಕ್ವಶನೇರ್ ಯಾವ ಥರ ಇರಬೇಕು, ಸೊ ನಿಮಗೆ ಹೋಮ್ವರ್ಕ್ ನಿಂದ ಅಥವಾ ಎಕ್ಸಸ್ ಆಫ್ ಕಂಟೆಂಟ್ ಕೊಡೋದ್ರಿಂದ ನಿಮಗೆ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇದೆ ಅಂತ ಕ್ವಶನ್ಸ್ ಕೇಳಿದ್ರೆ ಅಲ್ಲಿ ಇರ್ರಿಲೆವೆಂಟ್ ಆಗುತ್ತೆ. ಸೊ ಅಲ್ಲಿ ಆ ರೀತಿಯಾದಂಥ ಪ್ರೆಷರ್ಸ್ಗಳು, ಸ್ಟ್ರೆಸ್ಗಳು ಇರೋದಿಲ್ಲ. ಸೊ ಅಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ಗಳು ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಇಂಟರಾಕ್ಷನ್ಸ್ ವಿತ್ ಟೀಚರ್ಸ್ ಇರುತ್ತೆ, ಪರ್ಸನಲ್ ಫ್ಯಾಕ್ಟರ್ಸ್ಗಳು ಇರುತ್ತೆ, ಇಂಟರ್ನಲ್ ಫ್ಯಾಕ್ಟರ್ಸ್, ಇಂಟರ್ನಲ್ ಎನ್ವೈರನ್ಮೆಂಟ್, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಅಲ್ಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ ಅಕಾಡೆಮಿಕ್ ಸ್ಟ್ರೆಸ್ಗೆ. ಮತ್ತು ಕೆರಿಯರ್ ಚಾಯ್ಸ್ ಅಂತ ಬರುತ್ತೆ, ಕೆರಿಯರ್ ಚಾಯ್ಸ್ಗೆ ಎಷ್ಟು ಪರ್ಸೆಂಟೇಜಲ್ಲಿ ಇರಬೇಕು. ಸೊ ಪ್ರೈಮರಿ ಸ್ಕೂಲಲ್ಲಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇಟ್ಸ್ ಡೋಂಟ್ ಕೌಂಟ್. ಸೊ ಅಲ್ಲಿ ನಾವು ಇಷ್ಟು ಪರ್ಸೆಂಟೇಜ್ಗೋಸ್ಕರ ನೀವು ಭಯ ಬಿದ್ದು ಓದ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಬರೋದಿಲ್ಲ, ಕೌಂಟೇ ಆಗೋದಿಲ್ಲ ಅಲ್ಲಿ. ಸೊ ಅಲ್ಲಿ ಬೇಕಾಗಿರೋಂಥದ್ದು, ಸೊ ಏನೋ ಟೀಚರ್ಸ್ ಕೊಡುವಂಥ ಹೋಮ್ವರ್ಕ್ ಕ್ಲಿಯರ್ ಆಗ್ತಾ ಇದೆಯಾ, ಆಗಿಲ್ವಾ, ಸೊ ಅವ್ರ ಕಡೆಯಿಂದ ಅಪ್ರಿಷಿಯೇಷನ್ ಸಿಗ್ತಾ ಇದೆಯಾ, ಸಿಗ್ತಾ ಇಲ್ವಾ, ಸೊ ಇಷ್ಟೇ ಕೌಂಟ್ ಆಗುತ್ತೆ. ಸೊ ಅಲ್ಲಿ ಫ್ಯೂಚರ್ ಕೆರಿಯರ್ ಏನು ಅನ್ನೋವಂಥ ಆಪ್ಷನ್ಸು ಬರೋದೇ ಇಲ್ಲ ಪ್ರೈಮರಿ, ಮಿಡಲ್ ಸ್ಕೂಲ್ ಈ ಒಂದು ಏಜ್ ರೇಂಜಲ್ಲಿ. ಸೊ ಹೀಗೆ ಒಂದೊಂದು ಹಂತಕ್ಕೂ ಸಹ ಒಂದೊಂದು ರೀತಿಯಾದಂತಹ ಒಂದು ಕ್ವಶನ್ಸ್ ಫಾರ್ಮೆಟ್ಗಳು ಇರೋದ್ರಿಂದ ಸೊ ನಾವು ಕ್ವಶನ್ಸ್ಗಳನ್ನು ನಾವು ಕ್ವಶನೇರ್ಸ್ಗಳನ್ನು ಚೂಸ್ ಮಾಡಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಮತ್ತು ಅವೆರಡಕ್ಕೂ ಸಹ ಸಂಬಂಧ, ಕಾರ್ರಿಲೇಷನ್ಸ್ ಇದೆಯಾ ಅಥವಾ ಇಲ್ವಾ. ಸೊ ಇತ್ತು ಅಂತಂದರೆ ಯಾವ ರೀತಿಯಾದಂಥ ಯಾವ ಡೈರೆಕ್ಷನಲ್ಲಿ ಕಾರ್ರಿಲೇಷನ್ಸ್ ಇರುತ್ತೆ. ಸೊ ಇದನ್ನೆಲ್ಲದನ್ನು ಸಹ ನಾವು ಪ್ರಿಕಾಷನ್ಸ್ ಆಗಿ ನಾವು ಸ್ಟಡಿಯನ್ನು ಮಾಡಬೇಕು. ಅಂದರೆ ವೇರಿಯೇಬಲ್ಸ್, ಸೊ ಇಲ್ಲಿ ಅಕಾಡೆಮಿಕ್ ಸ್ಟ್ರೆಸ್, ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂತಂದರೆ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಹೇಗೆ ಇಟ್ ಈಸ್ ಕನೆಕ್ಟೆಡ್ ವಿತ್ academic stress, how it is impact on psychological well-being. And academic stress ಅಂತಂದ್ರೆ what are the stresses may be caused for
ಅಕಾಡೆಮಿಕ್ ಸ್ಟ್ರೆಸ್. ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಏನು, ಅದಕ್ಕೆ ಕಾರಣ ಆಗ್ತಕ್ಕಂಥ ಕಾರಕಾಂಶಗಳು ಏನು ಅಂದರೆ ಸ್ಟ್ರೆಸಸ್ಗಳು, ಅದರಿಂದ ಔಟ್ಕಮ್ಸ್ಗಳು ಏನು. ಸೊ ಔಟ್ಕಮ್ಸ್ಗಳು ಏನಂತಂದ್ರೆ ಅಥವಾ ಎಫೆಕ್ಟ್ಗಳು ಏನಂತಂದ್ರೆ ಒಂದು ಎಲಿಮೆಂಟು ಸೈಕಲಾಜಿಕಲ್ ವೆಲ್ಬೀಯಿಂಗು ಬರುತ್ತೆ. ಸೊ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಹೇಳ್ತಾರೆ. ಬರೀ ನೆಗೆಟಿವ್ ಒಂದೇ ಆಗುತ್ತಾ, ನೆಗೆಟಿವ್ ಎಫೆಕ್ಟ್ ಒಂದೇ ಆಗುತ್ತಾ? ಸೊ ಇಲ್ಲ, ಬಯಾಲಜಿಕಲಿ ಆಗುತ್ತೆ, ಕಾಗ್ನಿಟಿವ್ಲಿ ಆಗುತ್ತೆ, ಎಮೋಷನಲಿ, ಪರ್ಸನಾಲಿಟಿ ಎಲ್ಲ ಡೈಮೆನ್ಷನಲ್ಲೂ ಆಗುತ್ತೆ ಎಫೆಕ್ಟ್. ಬಟ್ ನಾವು ಅಸೆಸ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಪರ್ಸನ್ಸ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಸೊ ನಾವು ಎಲ್ಲ ಡೈಮೆನ್ಷನ್ ತಗೊಳ್ತೀವ ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಬಯಾಲಜಿಕಲ್, ಕಾಗ್ನಿಟಿವ್, ಎಲಿಮೆಂಟ್, ಎಮೋಷನ್ಸ್ ಎಲ್ಲನೂ ತಗೊಳ್ತೀವಿ, ಓಕೆ ಫೈನ್. ಅಥವಾ ಒಂದು ವೇರಿಯೇಬಲ್ಸ್ಗೆ, ಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ಮಾತ್ರ ನಾವು ಸ್ಟಿಕ್ ಆನ್ ಆಗಿದ್ವಿ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂತಾರೆ, ಓಕೆ ದಟ್ಸ್ ಫೈನ್. ಬಟ್ ಯಾವ ಡೈರೆಕ್ಷನ್, ಸಿಗ್ನಿಫಿಕೆಂಟ್ ಕಾರ್ಲೇಷನ್ಸ್ ಇದೆಯಾ? ನಾವು ಏನಾದ್ರು ಒಂದು ಲಾಜಿಕ್ ಮುಖಾಂತರ ನಾವು ಹೋಗ್ತಾ ಇದೀವಿ ಅಂತಾರೆ, ಇದಕ್ಕೊಂದು ಆನ್ಸರ್ ಅನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತಾ ಅಥವಾ ಆಗಲ್ವಾ? ಸೊ ಇಷ್ಟು ವಿಷಯಗಳನ್ನ ನಾವು ಪ್ರಿಕಾಷನರಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ನಂತರದಲ್ಲಿ ಡಿಫೈನ್ ಮಾಡಬೇಕ ಸಂದರ್ಭದಲ್ಲಿ ಯಾರ ಮೇಲ್ ಮಾಡಬೇಕು, ಯಾವ ಏಜ್ ಗ್ರೂಪು, ಅದಕ್ಕೆ ಸಂಬಂಧಿಸಿದಂಥ ಕ್ವಶನರ್ಸ್ ಇದೆಯಾ, ಮತ್ತು ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನಾವು ಮಾಡಬೇಕು. ಸೊ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಮಾಡುವಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡೈಸ್ ಟೂಲ್ಸ್ ನಾವು ತೆಗೆದುಕೊಳ್ತೀವಿ ಅನ್ನೋದೇ ಆದರೆ, ಸೊ ಅಲ್ಲಿ ರಿಲಯಬಿಲಿಟಿ ಇರಬೇಕು, ವ್ಯಾಲಿಡಿಟಿ ಇರಬೇಕು. ಯಾವ ವಿಶ್ವಸನೀಯತೆ, ರಿಲಯಬಲ್ ಅಂತ ಅಂದರೆ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಒಂದು ಕ್ವಶನರನ್ನು ಯಾರು ಕೊಟ್ಟರು, ಎಲ್ಲಿ ಕೊಟ್ಟರು, ಯಾವುದೇ ಸಂದರ್ಭದಲ್ಲಿ ಕೊಟ್ಟರು ಸಹ ಅದು ಯಾವ ಉದ್ದೇಶಕ್ಕೋಸ್ಕರ ಡೆವಲಪ್ ಆಯಿತು ಅದೇ ಉದ್ದೇಶವನ್ನು ಫುಲ್ಫಿಲ್ ಮಾಡೋ ರೀತಿಯಾಗಿ ಅಥವಾ ದತ್ತಾಂಶ ಸಂಗ್ರಹ ಮಾಡೋ ರೀತಿಯಾಗಿ ಡೇಟಾವನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ಅದು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಮುಂಚೆ ನಾವು ರಿವ್ಯೂ ಆಫ್ ಲಿಟ್ರೇಚರ್ಸ್ಗಳನ್ನು ನೋಡಬೇಕು. ಸೊ ವೇರಿಯೇಬಲ್ಸ್, ಓಕೆ, ರಿಸರ್ಚ್ ಪ್ರಪೋಸಲ್ ಅಲ್ಲಿ ಒಂದು ವೇರಿಯೇಬಲ್ಸ್ ಆಯಿತು. ವೇರಿಯೇಬಲ್ಸ್ ಆದ ನಂತರದಲ್ಲಿ ಅದನ್ನು ಒಂದು ಟೈಟಲ್ ಆಗಿ ಫ್ರೇಮ್ ಮಾಡ್ತಾ ಹೋಗ್ತೀವಿ. ಟೈಟಲ್ ಅನ್ನ ಫ್ರೇಮ್ ಮಾಡಿದ ನಂತರದಲ್ಲಿ ಸೊ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕಲ್ಲ. ವೇರಿಯೇಬಲ್ಸ್, ಕಾಸಿಂಗ್ ಫ್ಯಾಕ್ಟರ್ಸ್ ಏನು, ಎಫೆಕ್ಟಿಂಗ್ ಫ್ಯಾಕ್ಟರ್ಸ್ ಏನು, ಸೊ ಏನು ಕಾರ್ಲೇಷನ್ ಬಿಟ್ವೀನ್ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂಡ್ ಡಿಪೆಂಡೆಂಟ್ ವೇರಿಯಬಲ್. ಸೊ ಅಷ್ಟು ಇನ್ಫಾರ್ಮೇಶನ್ ಅನ್ನು ಸಹ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬರೀತಾ ಹೋಗ್ಬೇಕು. ಓಕೆ, ಆ ಇಂಟ್ರೊಡಕ್ಷನ್ ಪಾರ್ಟ್ ಯಾವ ರೀತಿ ಆಗಿರಬೇಕು ಅನ್ನೋದೇ ಆದ್ರೆ, ಸೊ ಥಿಯರಿ ಏನು ಹೇಳುತ್ತೆ, ಸೊ ಈಸ್ ದೇರ್ ಎನಿ ಸಿಗ್ನಿಫಿಕೆಂಟ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂಡ್ ಡಿಪೆಂಡೆಂಟ್ ವೇರಿಯಬಲ್. ಸೊ ಯಾರೋ ಒಬ್ರು ಹೇಳಿರ್ತಾರೆ, ಥಿಯರಿಯನ್ನು ಡೆವಲಪ್ ಮಾಡಿರ್ತಾರೆ. ಸೊ ಸ್ಟ್ರೆಸ್ಗೂ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಥವಾ ಸೈಕಲಾಜಿಕಲ್ ವೆಲ್ಬೀಯಿಂಗು ಈ ರೀತಿಯಾದಂತಹ ನೆಗೆಟಿವ್ ಕಾರ್ಲೇಷನ್ಸ್ ಇದೆ, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಥವಾ ಅದು ಡಿಸ್ಟರ್ಬ್ ಮಾಡುತ್ತೆ, ತೊಂದರೆ ಮಾಡುತ್ತೆ. ಸೊ ಯಾರು XYZ ಯಾರೋ ಒಬ್ರು ಹೇಳಿರ್ತಾರೆ. ಸೊ ಅದನ್ನ ಕೋಟ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಇಂಟ್ರೊಡಕ್ಷನ್ ಯಾವಾಗಲೂ ಅದಕ್ಕೆ ಜಸ್ಟಿಫಿಕೇಶನ್ಸ್ ಇರಬೇಕು. ಸೊ ಅದು ಥಿಯರಿಟಿಕಲ್ ಅಪ್ರೋಚ್ ರೀತಿಯಾಗಿ ಒಂದು ಡೆಫಿನೇಷನ್ಸ್ ಇರುತ್ತೆ. ಆ ಡೆಫಿನೇಷನ್ಸ್ಗೆ ನಾವು ಜಸ್ಟಿಫಿಕೇಶನ್ ಅನ್ನು ಕೊಡ್ತಾ ಹೋಗ್ಬೇಕು. ಅದನ್ನು ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಮ್ಮದೇ ಆದಂತಹ ಒಂದು ಸ್ಟೈಲ್ ನಲ್ಲಿ ಬರಿತಾ ಹೋಗ್ಬೇಕು. ಓಕೆ, ಸೊ ರಿವ್ಯೂ ಆಫ್ ಲಿಟರೇಚರ್. ಮೂರನೇದು ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಇದು ಎಗೈನ್ ಒಂದು ಸಂಶೋಧನೆಯ ಎಲ್ಲೆಯನ್ನ, ಸೊ ಒಂದು ಕಿಚನ್ ರೀತಿಯಾಗಿ ಒಂದು ಸಂಶೋಧನೆ ಅಂತಂದ್ರೆ ಒಂದು ಕಿಚನ್ ಅಲ್ಲಿ ಎಲ್ಲ ಪದಾರ್ಥಗಳು ಇರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನು ಮಾಡಿಕೊಂಡು ನಾವು ಸವಿಬಹುದು.
ಪದಾರ್ಥಗಳನ್ನು. ರಿಸರ್ಚ್ ಅಷ್ಟೇ, ಒಂದು ವೇರಿಯಬಲ್ ಅನ್ನ ತೆಗೆದುಕೊಂಡ್ರೆ ಅಕಾಡೆಮಿಕ್ ಸ್ಟ್ರೆಸ್, ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂತಾನೆ ತೆಗೆದುಕೊಂಡ್ರೆ ಯಾವ ರೀತಿಯಾದಂಥ ಅಕಾಡೆಮಿಕ್ ಸ್ಟ್ರೆಸ್, ಯಾರ ಮೇಲೆ ಅಕಾಡೆಮಿಕ್ ಸ್ಟ್ರೆಸ್, ಯಾವ ಏಜ್ ಗ್ರೂಪ್ ಮೇಲೆ, ಯಾವ ಪ್ಲೇಸ್ ಮೇಲೆ, ಯಾವ ಪ್ರದೇಶದವರ ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ನಾವು ಅಸೆಸ್ ಮಾಡಬೇಕು. ಲೈಕ್ ಸೆಮಿ ಅರ್ಬನ್ ಅಂದ್ರೆ ಡೆಮೋಗ್ರಫಿಕಲ್ ವೇರಿಯಬಲ್ ಅಂತಂದ್ರೆ ಯೂಸ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ರೀಜನ್, ರಿಲಿಜಿಯಸ್, ಎಕನಾಮಿಕಲ್ ಸ್ಟೇಟಸ್, ಫೈನಾನ್ಷಿಯಲ್ ಸ್ಟೇಟಸ್. ಓಕೆ, ಸೊ ಜೆಂಡರ್ ವೈಸ್ ಆ ಶಾಲೆ ಅಕಾಡೆಮಿಕ್ ಸ್ಟ್ರೆಸ್ ಅಂತಾರೆ. ಆ ಶಾಲೆ, ಈಗ ಶಾಲೆ ಅಂತ ಅಂದ್ರೆ ಗೌರ್ಮೆಂಟ್ ಶಾಲೆನಾ, ಪ್ರೈವೇಟ್, ಸೆಮಿ ಗೌರ್ಮೆಂಟಾ, ಓಕೆ ಅದು ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇದೆಯಾ ಆ ಒಂದು ಶಾಲೆ, ಅಥವಾ ರೂರಲ್ ಇದೆಯಾ, ಅಥವಾ ರಿಮೋಟ್ ಏರಿಯಾದಲ್ಲಿ ಇದೆಯಾ, ಅದರಲ್ಲಿ ಬರ್ತಕ್ಕಂಥ ಆ ಶಾಲೆನಲ್ಲಿ ಬರ್ತಕ್ಕಂತಹ ಮೇಲು ಫಿಮೇಲು ಅವರಲ್ಲಿ ಬರ್ತಕ್ಕಂತಹ ವೇರಿಯೇಬಲ್ಸ್ಗಳು, ಸೊ ಯಾವುದು ಅನ್ನೋ ಒಂದು ಎಲ್ಲೆಯನ್ನ ಅಥವಾ ಒಂದು ವ್ಯಾಪ್ತಿಯನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಆ ಡಿಸೈಡ್ ಮಾಡ್ಕೊಳ್ಳೋಕೆ ಇರುವಂಥ ಆಪ್ಷನ್ಸ್ಗಳೇ ಆಬ್ಜೆಕ್ಟಿವ್ಸ್ಗಳು. ನಾವು ಬರೀ ಲೆವೆಲ್ ಮಾಡಬೇಕಾ, ದೇರ್ ವಿಲ್ ಬಿ ಹೈಯರ್ ಲೆವೆಲ್ ಆಫ್ ಸ್ಟ್ರೆಸ್ ಆ್ಯಂಡ್ ಹೈಯರ್ ಲೆವೆಲ್ ಆಫ್ ಸೈಕಲಾಜಿಕಲ್ ವೆಲ್ಬೀಯಿಂಗ್, ಅಥವಾ ಲೋಯರ್ ಲೆವೆಲ್ ಆಫ್ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಮಾಂಗ್ ಅಡೋಲಸೆಂಟ್ ಸ್ಟೂಡೆಂಟ್ಸ್. ಸೊ ಒಂದು ಆಬ್ಜೆಕ್ಟಿವ್ಸ್ ಆಯಿತು. ಎರಡನೇದು, ದೇರ್ ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಕಾರ್ಲೇಷನ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಆ್ಯಂಡ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ದೇರ್ ವಿಲ್ ಬಿ ಜೆಂಡರ್ ಡಿಫರೆನ್ಸಸ್ ಎಕ್ಸಿಸ್ಟ್ ಇನ್ ಅಕಾಡೆಮಿಕ್ ಸ್ಟ್ರೆಸ್ ಆಸ್ ವೆಲ್ ಆಸ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಸೊ ಹೀಗೆ ಆಬ್ಜೆಕ್ಟಿವ್ಸ್ಗಳನ್ನು ನಾವು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಏನನ್ನ ನಾವು ಮಾಡಬೇಕು, ಏನನ್ನ ನಾವು ಮಾಡಬಹುದು. ಸೊ ಈ ಆಬ್ಜೆಕ್ಟಿವ್ಸ್ಗಳು ಸಂಶೋಧನೆಯ ಡೈರೆಕ್ಷನ್ ಅನ್ನು ನಾವು ನಿರ್ದೇಶನ ಮಾಡುತ್ತೇವೆ. ಯಾವ ರೀತಿಯಾಗಿ ಹೋಗ್ಬೇಕು. ಸೊ ಇಲ್ಲಿ ಒಮ್ಮೆ ನಾವು ಆಬ್ಜೆಕ್ಟಿವ್ಸ್ ಅನ್ನ ಫೈನಲೈಸ್ ಮಾಡಿದ ನಂತರದಲ್ಲಿ ಅದೇ ಆಬ್ಜೆಕ್ಟಿವ್ಸ್ಗೆ ಜಸ್ಟಿಫಿಕೇಶನ್ ಕೊಡುವಂತಹ ಲಿಟ್ರೇಚರ್ಸ್ ಏನಿದೆ, ಥಿಯರಿಟಿಕಲ್ ಲಿಟ್ರೇಚರ್ಸ್ ಏನಿದೆ, ಎಂಪೆರಿಕಲ್ ಲಿಟ್ರೇಚರ್ಸ್ ಏನಿದೆ, ರಿಸರ್ಚ್ ಆಕ್ಟಿವಿಟೀಸ್ಗಳು ಈಗ ಏನೆಲ್ಲ ಆಗಿದೆ ಅದನ್ನು ನಾವು ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಒಂದಷ್ಟು ಡೇಟಾವನ್ನು ನಾವು ಕಲೆಕ್ಟ್ ಮಾಡಬೇಕು, ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ನಾವು ಹೊಂದಿರತಕ್ಕಂತಹ ದತ್ತಾಂಶ, ಅರ್ಥವಿವರಣೆ, ಆ ಒಂದು ಅರ್ಥವಿವರಣೆಯನ್ನ ನಾವು ಜಸ್ಟಿಫಿಕೇಶನ್ ಕೊಡಬೇಕು ಅಂತಂದ್ರೆ ಎಕ್ಸಿಸ್ಟೆಡ್ ಯಾವುದೋ ಒಂದು ಥಿಯರಿ, ಯಾವುದೋ ಒಂದು ದತ್ತಾಂಶ, ಈಗ ಆಲ್ರೆಡಿ ಬಂದಿರತಕ್ಕಂಥ ದತ್ತಾಂಶ, ಅದನ್ನ ಜಸ್ಟಿಫೈ ಮಾಡಬೇಕು. ಸೊ ಆಗ ನಾವು ಪಡ್ಕೊಂಡಿರ್ತಕ್ಕಂತಹ ಒಂದು ಫಲಿತಾಂಶಕ್ಕೆ ಒಂದು ಮನ್ನಣೆ ಸಿಗ್ತಾ ಹೋಗುತ್ತೆ. ಸೊ ಹೀಗೆ ಆಬ್ಜೆಕ್ಟಿವ್ಸ್ಗಳನ್ನು ಫಸ್ಟ್ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಟೈಟಲ್ ಅಥವಾ ವೇರಿಯೇಬಲ್ಸ್, ರಿಸರ್ಚ್ ವೇರಿಯೇಬಲ್ಸ್ಗಳನ್ನು ನಾವು ಫೈನಲೈಸ್ ಮಾಡಿದ ನಂತರದಲ್ಲಿ ಈ ಆಬ್ಜೆಕ್ಟಿವ್ಸ್ಗಳನ್ನು ಹೈಪೋಥಿಸಿಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಥವಾ ಬೇಸ್ಡ್ ಆನ್ ಈ ಗುಣಾತ್ಮಕ ಸಂಶೋಧನೆ ಅಂತ ಅಂದಾಗ, ಸೊ ನಾವು ಪರಿಮಾಣಾತ್ಮಕ ಸಂಶೋಧನೆ ಅಂತ ಅಂದ್ರೆ ಪ್ರಾಕಲ್ಪನೆಗಳ ಆಧಾರದ ಮೇಲೆ ಮುಂದುವರಿತೀವಿ, ಒಂದು ಅಸಂಪ್ಷನ್ಗಳನ್ನ ಇಟ್ಟುಕೊಂಡು ನಾವು ಮುಂದುವರಿತೀವಿ. ಆದರೆ ಗುಣಾತ್ಮಕ ಸಂಶೋಧನೆಯಲ್ಲಿ ಸೊ ಅಲ್ಲಿ ಹೈಪೋಥಿಸಿಸ್ ಇರೋದಿಲ್ಲ. ಸೊ ಹೈಪೋಥಿಸಿಸ್ ಇಲ್ದೇನೆ ನಾವು ಸ್ಟಡೀಸ್ಗಳನ್ನ ನಾವು ಕಂಪ್ಲೀಟ್ ಮಾಡಬಹುದು. ಸೊ ಆಬ್ಜೆಕ್ಟಿವ್ಸ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಗುಣಾತ್ಮಕ ಸಂಶೋಧನೆ. ಏಕೆಂತಾರೆ ಆಬ್ಜೆಕ್ಟಿವ್ಸೇ ಎಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಜನಗಳನ್ನ ಏನ್ ಮಾಡ್ಬೋದು, ಒಂದು ಗಣತಿ ಮಾಡ್ಬೋದು, ಅಥವಾ ಅವರ ಒಂದು ಸ್ಟೇಟಸ್ ಅನ್ನ ನಾವು ಅಸೆಸ್ ಮಾಡ್ಬೋದು. ಓಕೆ, ಗಣತಿ ಅಂತ ನಾವು ತೆಗೆದುಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್ ವೈಸ್ ತೆಗೆದುಕೋಬೇಕಾ, ಇನ್ ಟರ್ಮ್ಸ್ ಆಫ್ ರಿಲಿಜಿಯಸ್ ತಗೋಬೇಕಾ, ಅಥವಾ ಇನ್ ಟರ್ಮ್ಸ್ ಆಫ್ ಕೇವಲ ಜೆಂಡರ್ ವೈಸ್ ತಗೋಬೇಕಾ, ಅಥವಾ ಇನ್ ಟರ್ಮ್ಸ್ ಆಫ್ ಸಿಟಿನಲ್ಲಿ ಎಷ್ಟು ಜನ ಇದ್ದಾರೆ, ಸೆಮಿ ಅರ್ಬನ್ ಏರಿಯಾಸ್ಗಳಲ್ಲಿ ಎಷ್ಟಿದ್ದಾರೆ, ಅರ್ಬನ್ ಏರಿಯಾಗಳಲ್ಲಿ ಎಷ್ಟಿದ್ದಾರೆ, ಅದರಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಎಷ್ಟಿದ್ದಾರೆ,
ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹವರು ಎಷ್ಟು ಜನ ಇದ್ದಾರೆ, ಅಗ್ರಿಕಲ್ಚರ್ ಕೂಲಿಯವರು, ಅಥವಾ ಬೇರೆ ಬೇರೆ ಕ್ಯಾಟಗರಿ. ಸೊ ಯಾವುದನ್ನ ಯಾವ ರೀತಿಯಾಗಿ ನಾವು ಅಸೆಸ್ ಮಾಡಬೇಕು, ಒಂದು ವ್ಯಾಖ್ಯಾನಗಳನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಅವರು ಮನೆ ಕೆಲಸ ಮಾಡ್ಕೊಂಡಿರ್ತಾರೆ, ಅವರು ಕೂಲಿ ಅಂತಾರೆ, ಕೂಲಿನೂ ಅಲ್ಲ, ಅಫಿಷಿಯಲ್ ಅಲ್ಲ, ಸೊ ಇನ್ನೊಬ್ಬರ ಕೈ ಕೆಳಗೆ ಮಾಡ್ತಿರ್ತಾರೆ, ಆರ್ಗನೈಸೇಷನ್ಸ್ ಅಲ್ಲ ಅದು. ಸೊ ಯಾವುದು ಯಾವ ಅಂಡರಲ್ಲಿ ಬರ್ತಾರೆ? ಓಕೆ, ಸೊ ಒಂದು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ತಾರೆ, ಭಟ್ರು ಅಂತ ಅಂದ್ರೆ ಹೋಟೆಲ್ ಅಲ್ಲ ಅದು, ಅಥವಾ ಮನೆ ಕೆಲಸ ಬರೀ ಮನೆ ಏನೋ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಕೇವಲ ಅಡುಗೆ ಮನೆ ಕೆಲಸನೂ ಅಲ್ಲ ಅದು. ಯಾವ ರೀತಿಯಾದಂತಹ ಕ್ಯಾಟಗರಿಗೆ ಬರ್ತಾರೆ ಇಂಥವ್ರು? ಸೊ ಅದನ್ನೆಲ್ಲ ನಾವು ಡಿಫಿನೇಷನ್ಸ್ ಅನ್ನ ಕೊಡ್ಬೇಕಂತ ನಾವು ವ್ಯಾಖ್ಯಾನ ಕೊಡ್ಬೇಕು. ಇವರೆಲ್ಲ ಯಾವ ಕ್ಯಾಟಗರಿಗೆ ಬರ್ತಾರೆ, ಗೌರ್ಮೆಂಟ್ ಇಂದ ಸ್ಯಾಲರಿ. ಸೊ ನಾವು ಒಂದು ಡೈಮೆನ್ಷನ್ ಅಲ್ಲಿ ಅಸೆಸ್ ಮಾಡ್ಬೇಕು ಅಂತಾರೆ ಇಷ್ಟೊಂದೆಲ್ಲ ಜಸ್ಟಿಫಿಕೇಶನ್ ಕೊಡ್ಬೇಕಾಗುತ್ತೆ. ಸೊ ಓವರ್ ಆಲ್ ನಮ್ಮ ಭಾರತ ದೇಶದ ಗಣತಿಯನ್ನ ನಾವು ಮಾಡಬೇಕು ಅಂತ ಸಂದರ್ಭದಲ್ಲಿ ಏನೆಲ್ಲ ಅಥವಾ ಎಷ್ಟೆಲ್ಲ ಪ್ಯಾರಾಮೀಟರ್ಸ್ಗಳು ಇರುತ್ತೆ, ಆ ಪ್ಯಾರಾಮೀಟರ್ಸ್ಗಳನ್ನ ನಾವು ಹೇಗೆ ಫುಲ್ಫಿಲ್ ಮಾಡಬೇಕು, ಯಾವ ಕ್ಯಾಟಗರೈಸೇಷನ್ ಅಲ್ಲಿ ಬರ್ತಾರೆ ವ್ಯಕ್ತಿಗಳು. ಓಕೆ, ಸೊ ಜೆಂಡರ್, ಸೊ ಮೇಲ ಫಿಮೇಲ, ಸೊ 2 ಕಾಲಮ್ ಇರುತ್ತೆ. ನಂತರದಲ್ಲಿ ಟ್ರಾನ್ಸ್ಜೆಂಡರ್, ಓಕೆ, ಲಿಂಗ ಪರಿವರ್ತನೆ ಆಗಿರ್ತಕ್ಕಂಥವು, ಅಥವಾ ಮೇಲೂ ಅಲ್ಲ ಫಿಮೇಲೂ ಅಲ್ಲ ಅನ್ನೋ ರೀತಿಗೆ. ಸೊ ಅದನ್ನ ಬಿಟ್ಟು ಈಗ ಹೊಸ ಫಾರ್ಮ್ಯಾಟ್ಗಳೆಲ್ಲ ಇದೆ. ಪರಿವರ್ತನೆ ಆಗಿರುವಂಥವ್ರು, ಅಥವಾ ಮಾನಸಿಕವಾಗಿ ಇನ್ನೂ ಸಿದ್ಧತೆ ಹೊಂದಿಲ್ಲದೇ ಇರ್ತಕ್ಕಂಥವರು, ಸರಿಯಾದ ಪ್ರಮಾಣದಲ್ಲಿ ಅಂದ್ರೆ ಅವರು ಹೆಚ್ಚಿನದಾಗಿ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿರ್ತಾರೆ, ಬಟ್ ವಾಯ್ಸ್ ಬೇರೆ ಒಂದು ಎಲಿಮೆಂಟ್ಗಳು ಮಾತ್ರ ಫಿಮೇಲ್ ರೀತಿಯಾಗಿರುತ್ತೆ. ಹೆಚ್ಚಿನದಾಗಿ ಫಿಮೇಲ್ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ, ಬಟ್ ಬಾಯ್ಸ್ ರೀತಿಯಾದಂತಹ ಒಂದು ಗೆಸ್ಚರ್ಸ್ ಇರುತ್ತೆ, ಕನ್ವರ್ಟ್ ಆಗಿರ್ತಾರೆ. ಸೊ ಬೇರೆ ಬೇರೆ ಆಂಗಲ್ ಅವ್ರನ್ನೆಲ್ಲ ಯಾವ ಜೆಂಡರ್ಗೆ ಸೇರಿಸ್ಕೊಳ್ಳುವಂಥದ್ದು, ಥರ್ಡ್ ಜೆಂಡರ್ ಅಥವಾ ಟ್ರಾನ್ಸ್ಜೆಂಡರ್ ಅಥವಾ LGBT, ಸೊ ಯಾವುದು? ಸೊ ಇವನ್ನೆಲ್ಲದನ್ನು ಸಹ, ಸೊ ಕೆಲವರು ಹೇಳ್ತಾರೆ ಓಕೆ ಮೇಲಿಂದ ಫಿಮೇಲ್ ಕನ್ವರ್ಟ್ ಆಗಿರ್ತಾರೆ, ಅಗೇನ್ ಫಿಮೇಲ್ ಇಂದ ಸೊ ಬೇರೆ ಲಿಂಗಕ್ಕೆ ಕನ್ವರ್ಟ್ ಆಗ್ತಾರೆ. ಇವರನ್ನೆಲ್ಲ ಯಾವ ಕ್ಯಾಟಗರಿಗೆ ನಾವು ಸೇರಿಸುವಂಥದ್ದು? ಓಕೆ, ಇವಕ್ಕೆಲ್ಲ ಒಂದು ಡೆಫಿನೇಷನ್ಸ್ ಗಳನ್ನ ನಾವು ಕೊಡಬೇಕಾಗುತ್ತೆ. ಅದೇ ರೀತಿ ಒಂದು ಸ್ಕೂಲ್ ಎಲ್ಲಿದೆ, ಸ್ಕೂಲ್ ಸೆಮಿ ಅರ್ಬನ್ ಏರಿಯಾ, ಮೆಟ್ರೋಪಾಲಿಟನ್ ಏರಿಯಾ, ಸೊ ನಾವು ಏನೋ ಒಂದು ವೇರಿಯೇಬಲ್ಸ್ ಅನ್ನ ತೆಗೆದುಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂತಹ ಅನೇಕ ಡೆಮೋಗ್ರಫಿಕಲ್ಸ್ ವೇರಿಯೇಬಲ್ಸ್ಗಳು ಬರ್ತಾ ಹೋಗುತ್ತೆ. ಆ ಪ್ರತಿಯೊಂದು ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ಗೂ ಸಹ ವ್ಯಾಖ್ಯಾನಗಳನ್ನ ಕೊಡಬೇಕು. ಆ ವ್ಯಾಖ್ಯಾನಗಳಿಗೆ ತಕ್ಕಂತಹ ಒಂದು ಜಸ್ಟಿಫಿಕೇಶನ್ಸ್ ಯಾವ ರೀತಿ ಎಕನಾಮಿಕಲಿ ಸಸ್ಟೈನ್ ಆಗಿರ್ತಕ್ಕ. ಸಸ್ಟೈನ್ ಅಂತಂದ್ರೆ ಏನು? ಎಕನಾಮಿಕಲಿ ಪೂರ್ ಕಂಡೀಷನ್, ಪೂರ್ ಎಕನಾಮಿಕಲಿ ಪೂರ್ ಅಂತ ಅಂದ್ರೆ ಏನು? ಸೊ ಗೌರ್ಮೆಂಟ್ ಇನ್ ಟರ್ಮ್ಸ್ ಆಫ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಂದ್ರೆ ಸೊ 11,000 ಒಳಗಿತ್ತು ಅಂತಾರೆ ನೀವು ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಳ್ಳಕ್ಕೆ ಎಲಿಜಿಬಲ್. ಸೊ ಉದ್ದೇಶಪೂರ್ವಕವಾಗಿ ಪೇರೆಂಟ್ಸ್ಗಳು ನಿಮ್ಮ ವಾರ್ಷಿಕ ಆದಾಯ 11,000 ಒಳಗೆ ಇದೆ ಅಂತ ತೋರಿಸ್ಕೊಳೋ ರೀತಿಯಾಗಿ ನಾವೊಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತೀವಿ. ಸೊ ಏನು ಪೂರ್ ಅಂತ ಅಂದ್ರೆ ಏನು, ಇನ್ ಟರ್ಮ್ಸ್ ಆಫ್ ವಾಟ್, ಡೆಫಿನೇಷನ್ ಅನ್ನ ಕೊಡ್ಬೇಕು. ಎಕನಾಮಿಕಲಿ ಸ್ಟೇಬಲ್ ಅಂತಂದ್ರೆ ಏನು? ಸ್ಟೇಬಲ್ ಅಂತ ಅಂದ್ರೆ ಒಂದು ಕುಟುಂಬ ಅಂತಂದ್ರೆ ಏನು? ಕುಟುಂಬ ಅಂತ ಅಂದ್ರೆ ಸಿಂಗಲ್ ಪೇರೆಂಟ್ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಸೊ ಯಾರು ಎಷ್ಟು ಜನ ಇದ್ರೆ ಅದನ್ನ ಎಂತಹ ಫ್ಯಾಮಿಲಿ ಅಂತ ನಾವು ಕರೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಬದಲಾದಂಥ ಸಂದರ್ಭದಲ್ಲಿ, ಕಾಲಘಟ್ಟಗಳಲ್ಲಿ, ಸೊ ಈಗ ಮ್ಯಾರೇಜ್, ಸೊ ಸಹಜೀವನ ಪದ್ಧತಿಗಳು ಈಗ ನಡೀತಾ ಹೋಗ್ತಾ ಇದೆ. ಸೊ ಅದನ್ನ ನಾವು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಬೇಕಾ ಬೇಡವಾ? ಸೊ ಹೀಗೆ ಪ್ರತಿಯೊಂದಕ್ಕೂ ನಾವು ಜಸ್ಟಿಫಿಕೇಶನ್ ಅನ್ನ ಅಥವಾ ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗ್ಬೇಕು. ಸೊ ಈಗ ಒಂದು 10-15 ಇಯರ್ಸ್ ಬ್ಯಾಕ್, ಸೊ ಇಂಡಿಯಾದಲ್ಲಿ ನಾವು ಒಂದು ಫ್ಯಾಮಿಲಿ ಸರ್ವೆ ಮಾಡಬೇಕು ಅನ್ನೋದೇ ಆದ್ರೆ ಓಕೆ, ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅನ್ನೋ ರೀತಿಯಾಗಿತ್ತು 20 ವರ್ಷದ ಹಿಂದೆ. ಸೊ ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ. ಸೊ ಈಗ ಪ್ರತಿಯೊಂದು ಎಲಿಮೆಂಟ್ಗಳು ಬರ್ತಾ ಹೋಗುತ್ತೆ. ಸೊ ಇನ್ಕ್ಲೂಡಿಂಗ್ ಸಿಂಗಲ್ ಪೇರೆಂಟ್ ಅಂತ ಅಂದ್ರೆ ಅದರಲ್ಲಿ ಮದರ್, ಫಾದರ್, ಓಕೆ, ಅದು ನ್ಯೂಕ್ಲಿಯರ್ ಫ್ಯಾಮಿಲಿಯಾ ಅಥವಾ ಅದರಲ್ಲಿ ಏನಾದರೂ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದೆಯಾ?
ಓಕೆ, ಓವರ್ ಆಲ್ ಅದು ಸಿಂಗಲ್ ಫ್ಯಾಮಿಲಿನ, ನ್ಯೂಕ್ಲಿಯರ್ ಫ್ಯಾಮಿಲಿನ, ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ, ಜಾಯಿಂಟ್ ಫ್ಯಾಮಿಲಿನ. ಸೊ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಂದ್ರೆ ಸೊ ಯಾರು ಮದರ್ ಫಾದರ್ ಜೊತೆ ಇದ್ದಾರಾ ಅಥವಾ ಮದರ್ ಇನ್ ಲಾ ಫಾದರ್ ಇನ್ ಲಾ ಜೊತೆ ಇದ್ದಾರಾ? ಸೊ ಅದರಲ್ಲಿ ಒಬ್ರು ಮಿಸ್ಸಿಂಗ್ ಆಗಿದ್ದಾರೆ. ಸೊ ಅದನ್ನೇ ಯಾವ ರೀತಿಯಾದಂಥ ಫ್ಯಾಮಿಲಿ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಫಾದರ್ ಮಿಸ್ಸಿಂಗ್ ಇದ್ದಾರೆ ಅಥವಾ ಮದರ್ ಮಿಸ್ಸಿಂಗ್ ಇದ್ದಾರೆ, ಮದರ್ ಇನ್ ಲಾ ಮಿಸ್ಸಿಂಗ್ ಇದ್ದಾರೆ ಅಥವಾ ಫಾದರ್ ಇನ್ ಲಾ ಮಿಸ್ಸಿಂಗ್ ಇದ್ದಾರೆ, ಅಥವಾ ಸಿಸ್ಟರ್ಸ್ ಇದ್ದಾರೆ ಆ್ಯಡ್ ಆಗ್ತಾ ಹೋಗ್ತಾರೆ, ಅಥವಾ ಬ್ರದರ್ ಆ್ಯಡ್ ಆಗ್ತಾ ಹೋಗ್ತಾರೆ, ಬ್ರದರ್ ವೈಫ್ ಆ್ಯಡ್ ಆಗ್ತಾ ಹೋಗ್ತಾರೆ. ಸೊ ಅದನ್ನು ಯಾವ ರೀತಿಯಾದಂಥ ಫ್ಯಾಮಿಲೀಸು. ಓಕೆ, ಸೊ ಇದೆಲ್ಲದಕ್ಕೂ ಸಹ ಒಂದೊಂದು ಡೆಫಿನೇಷನ್ ಅನ್ನು ಕೊಡಬೇಕು. ಆ ಡೆಫಿನೇಷನ್ಸ್ ಆಧಾರವಾಗಿ ಇಟ್ಕೊಂಡೆ ನಾವು ಸಂಶೋಧನೆಗಳ ಒಂದು ಆಬ್ಜೆಕ್ಟಿವ್ಸ್ಗಳನ್ನು ನಾವು ನಿರ್ಧಾರ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾನು ಕೆಲವೊಂದು ವಿಷಯಗಳು ವೆರಿ ಸಿಂಪಲ್ ಅಂತ ಅನ್ಸಿದ್ರು ಸಹ ಫ್ರೇಮ್ ಮಾಡಬೇಕಾದ್ರೆ, ಆಬ್ಜೆಕ್ಟಿವ್ಸ್ಗಳನ್ನು ಫ್ರೇಮ್ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಸಹ ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಆಬ್ಜೆಕ್ಟಿವ್ಸ್ಗಳು ನಾವು ತೆಗೆದುಕೋಬೇಕು ಅಥವಾ ಫ್ರೇಮ್ ಮಾಡಬೇಕಾಗುತ್ತೆ. ಒಮ್ಮೆ ಆಬ್ಜೆಕ್ಟಿವ್ಸ್ಗಳು ಫೈನಲ್ ಆದ ನಂತರದಲ್ಲಿ ಪ್ರಾಕಲ್ಪನೆ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟಿವ್ಸೇ ಪ್ರಾಕಲ್ಪನೆ ರೀತಿಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಟು ಸ್ಟಡಿ ದ ಕಾರ್ಲೇಷನ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್, ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಮಾಂಗ್ ಅಡೋಲೆಸೆಂಟ್ ಸ್ಟೂಡೆಂಟ್ಸ್ ಇನ್ ಸೆಮಿ ಅರ್ಬನ್ ಏರಿಯಾ. ಸೊ ಇದು ಆಬ್ಜೆಕ್ಟಿವ್ ಆದ್ರೆ ಹೈಪೋಥಿಸಿಸ್ ಯಾವ ರೀತಿಯಾಗಿರುತ್ತೆ? ದೇರ್ ವಿಲ್ ಬಿ ಎ ಪಾಸಿಟಿವ್ ಆರ್ ನೆಗೆಟಿವ್ ಕಾರ್ಲೇಷನ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ psychological well-being among adolescents in semi-urban area. ಸೊ ಇದು ಹೈಪೋಥಿಸಿಸ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವು ತೆಗೆದುಕೊಂಡಂತ ಒಂದು ಆಬ್ಜೆಕ್ಟಿವ್ಸ್ ಅನ್ನ ಕನ್ವರ್ಟ್ ಮಾಡಬೇಕು ಹೈಪೋಥಿಸಿಸ್ ಆಗಿ. 2 ತಗೊಂಡಿದ್ರೆ 3 ತಗೊಂಡಿದ್ರೆ ನಾವು ಎಷ್ಟು ಆಬ್ಜೆಕ್ಟಿವ್ಸ್ ಗಳನ್ನ ಹಾಕೊಳ್ತೀವಿ ಅಷ್ಟು ಹೈಪೋಥಿಸಿಸ್ ಗಳನ್ನಾಗಿ ನಾವು ಕನ್ವರ್ಟ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, ರಿಸರ್ಚ್ ಟೂಲ್ಸ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ನಾವು ಒಮ್ಮೆ ವೇರಿಯೇಬಲ್ಸ್ ಗಳನ್ನ ಅಥವಾ ಆಬ್ಜೆಕ್ಟಿವ್ಸ್ ಗಳನ್ನ ಫೈನಲ್ ಮಾಡಿದ ನಂತರದಲ್ಲಿ ಆ ವೇರಿಯೇಬಲ್ಸ್ ಅನ್ನ ಯಾವುದರ ಮುಖಾಂತರ ನಾವು ಅಸೆಸ್ ಮಾಡಬಹುದು, ಯಾವ ಟೂಲ್ಸ್, ಯಾವ ಕ್ವಶನೇರ್, ಇನ್ ಟರ್ಮ್ಸ್ ಆಫ್ ಕ್ವಶನೇರ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಚೆಕ್ ಲಿಸ್ಟ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಲಿಕರ್ ಸ್ಕೇಲ್ ಇರಬಹುದು, ಇನ್ ಟರ್ಮ್ಸ್ ಆಫ್ ವರ್ಬಲ್, ನಾನ್ ವರ್ಬಲ್, ಯಾವುದೇ ಒಂದು ಪ್ಯಾಟರ್ನ್ಸ್ ಇರ್ಬೋದು. ಸೊ ಏನಾದ್ರು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಸೆಸ್ ಮಾಡಬೇಕು ಅಂತಾರೋ ಏನೋ ಒಂದು ಪ್ಯಾಟರ್ನ್ಸ್ ಇರುತ್ತೆ. ಬೈ ಆಸ್ಕಿಂಗ್ ಕ್ವಶನ್, ಅಥವಾ ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡೋ ರೀತಿಯಾಗಿಯೋ, ಅಥವಾ ಏನೋ ಒಂದು ಆಕ್ಟಿವಿಟೀಸ್ ಕೊಡೋದ್ರ ಮುಖಾಂತರ ಆಗಿಯೋ, ಸೊ ಏನೋ ಒಂದು ಫಾರ್ಮ್ಯಾಟ್ ಅವರಿಗೆ ಒಂದು ಟೆಸ್ಟಿಂಗ್ ಡ್ಯೂರೇಷನ್ ಅಂತ ಇಟ್ಬಿಟ್ಟು ಅಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾನೆ, ಯಾವ ರೀತಿಯಾದ ಉತ್ತರವನ್ನ ಕೊಡ್ತಾನೆ, ಅದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಇಂಟೆಲಿಜೆನ್ಸ್ ಲೆವೆಲ್ ಎಷ್ಟಿದೆ ಅಂತ ಅಸೆಸ್ ಮಾಡ್ತಾರೆ ಅಥವಾ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಒಬ್ಬ ವ್ಯಕ್ತಿ, ಸೊ ಯಾವುದೋ ಒಂದು ಟೂಲ್ ಇಲ್ಲಲ್ಲ, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ. ಸೊ ಆ ಇನ್ಸ್ಟ್ರೂಮೆಂಟ್ ಅನ್ನ ನಮ್ಮ ಬ್ರೈನ್ಗೆ ಇಡ್ತಿದ್ದಾಗೇನೆ ಆ ಬ್ರೈನ್ ಅಥವಾ ವೇವ್ಸ್ ಯಾವುದೋ ಒಂದು ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿ ಇಷ್ಟಿದೆ ಅಂತ ಅಸೆಸ್ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಇದುವರೆಗೂ ಇಲ್ಲ. ಒಬ್ಬ ವ್ಯಕ್ತಿಯ ಆಲೋಚನಾ ಶಕ್ತಿ ಯಾವ ರೀತಿಯಾಗಿದೆ, ಎಮೋಷನ್ಸ್ ಯಾವ ರೀತಿಯಾಗಿದೆ ಅಂತ ಒಂದು ಮೆಜರ್ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಇಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಕ್ವಶನರ್ಸ್, ಇನ್ ಟರ್ಮ್ಸ್ ಆಫ್ ದೇರ್ ರೆಸ್ಪಾನ್ಸ್, ಸೊ ಅವ್ರ ಹತ್ರ ಹೈಲಿ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇರಬಹುದು. ಬೈ ದ ಮೂಮೆಂಟ್ ಆಫ್ ಅಸೆಸ್ಮೆಂಟ್ ಅವ್ರು ಯಾವುದಕ್ಕೂ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ, ಆಸ್ ಪರ್ ದಟ್ ನಾರ್ಮ್ಸ್ ಏನಿದೆ, ಆಸ್ ಪರ್ ದಟ್ ಇಂಟರ್ಪ್ರಿಟೇಷನ್, ಓಕೆ, ಸೊ ಬಿಲೋ ಅವರೇಜ್ ಅಥವಾ ಸೊ ತೆಗೆದುಕೊಂಡಿರ್ತಕ್ಕಂಥ ಕಡಿಮೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರ್ತಾನೆ ಅಷ್ಟು ಅಂಕಗಳ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲ 10 ಕ್ವಶನ್ಸ್ ಅನ್ನ ಕೇಳ್ತೀವಿ, 10 ಕ್ವಶನ್ಸ್ಗೆ 10 ನನಗೆ ಗೊತ್ತಿದೆ, ಆದ್ರೆ ನಾನು ಹೇಳುವಂಥದ್ದು 1 ಅಥವಾ 2, ರಿಯಾಕ್ಟ್ ಮಾಡುವಂಥದ್ದು ಅಥವಾ ರೆಸ್ಪಾನ್ಸ್ ಮಾಡುವಂಥದ್ದು 1 ಅಥವಾ 2ಕ್ಕೆ. ಸೊ ಅಲ್ಲಿ ಇಂಟರ್ಪ್ರಿಟ್ ಆಗುವಂತ ಯಾವ್ದ್ರ ಆಧಾರದ ಮೇಲೆ ಇಂಟರ್ಪ್ರಿಟ್ ಆಗುತ್ತೆ ಒಬ್ಬ ವ್ಯಕ್ತಿಯ IQ ಲೆವೆಲ್, ಆ 2 ಕ್ವಶನ್ಸ್ ಏನು ಉತ್ತರವನ್ನ ಕೊಟ್ಟಿರ್ತಾನಲ್ಲ ಆ ಉತ್ತರ ಕೊಟ್ಟಿರ್ತಕ್ಕಂಥ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ಗೆ ಒಳಗಾಗುತ್ತೆ. ಆಕ್ಚುಲ್ ಆಗಿ ಅವನಿಗೆ ಏನಿರುತ್ತೆ ಕೆಪಾಸಿಟಿ, ಅದು ನಮಗೆ ಗಣನೆಗೆ ಬರೋದಿಲ್ಲ ಆ ಮೂಮೆಂಟ್ಗೆ. ಫಾರ್ ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತಂದ್ರೆ 50 ಕ್ವಶನ್ಸ್ ಒಂದು ಕ್ವಶನ್ ಇರುತ್ತೆ, ಅಥವಾ ಅದ್ರ ಮುಖಾಂತರ ಒಬ್ಬ ವ್ಯಕ್ತಿಯ ಇಂಟೆಲಿಜೆನ್ಸ್ ಲೆವೆಲ್ ಅನ್ನು ಅಸೆಸ್ ಮಾಡ್ತೀವಿ. ಇಷ್ಟು ಕ್ವಶನ್ಸ್ಗೆ ಉತ್ತರವನ್ನ ಅಥವಾ ರೆಸ್ಪಾನ್ಸ್ ಅನ್ನ ಕೊಟ್ರೆ ಅಥವಾ ಪ್ರಾಪರ್
ಎಕ್ಸ್ಪ್ಲನೇಷನ್ ಆನ್ಸರ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಡ್ತು ಅಂತಂದರೆ ಇಷ್ಟಿಷ್ಟು ಮಾರ್ಕ್ಸು. ಸೊ ಎಲ್ಲದೂ ವ್ಯಕ್ತಿಗೆ ಗೊತ್ತಿರುತ್ತೆ, ಹೈಲಿ ಇಂಟೆಲಿಜೆಂಟು, ಹೈಲಿ ಏನೋ IQ ಅನ್ನು ಹೊಂದಿರತಕ್ಕಂಥ ವ್ಯಕ್ತಿನೇ. ಸೊ ಏನೋ ಒಂದು ಕಾರಣಕ್ಕೆ 1 ಅಥವಾ 2ಕ್ಕೆ ಆನ್ಸರನ್ನು ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಅಥವಾ ಒಂದು ಟೆಸ್ಟ್ ಇರುತ್ತೆ, ಅವನಿಗೆ ಯಾವ್ದು ಗೊತ್ತಿರುತ್ತೋ ಕ್ವಶನು ಅದೇ ಕ್ವಶನ್ಸ್ಗಳನ್ನ ಕೇಳ್ಬಿಡ್ತಾರೆ. ಅವನಿಗೆ ಯಾವುದು ಈಸಿ ಅಂತ ಅನ್ಸುತ್ತೆ. ಸೊ ಒಬ್ಬ ಆವರೇಜ್ ಹುಡುಗ ಅಥವಾ ಡಲ್ ಹುಡುಗ ಒಬ್ಬ ಇಂಟರ್ವ್ಯೂಗೆ ಹೋಗ್ತಾನೆ, ಅವನಿಗೆ ಗೊತ್ತಿರ್ತಕ್ಕಂಥ 2-3 ಕ್ವಶನ್ಸನ್ನು ಕೇಳ್ಬಿಟ್ಟು ಇಂಟರ್ವ್ಯೂನ ಎಂಡ್ ಮಾಡಿಬಿಡ್ತಾರೆ. ಸೊ ಅದರಲ್ಲಿ 3 ಕ್ವಶನ್ ಕೇಳಿದ್ದಾರೆ ಅಂತಂದರೆ 3ಕ್ಕೂ ಆನ್ಸರ್ ಮಾಡಿಬಿಟ್ಟಿರ್ತಾನೆ. ಸೊ ಆ ಒಬ್ಬ ವ್ಯಕ್ತಿಯನ್ನು ಹೈಲಿ ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಒಂದು ಸಿಚುಯೇಷನ್ ಎಲ್ಲದಕ್ಕೂ ಒಂದೇ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ನಿರ್ಧಾರ ಮಾಡಿರೋದಿಲ್ಲ. ಓಕೆ, ಸೊ ಇಲ್ಲಿ ಈ ರಿಸರ್ಚ್ ಟೂಲು ಬಹಳ ಪ್ರಮುಖವಾಗುತ್ತೆ. ಏನಕ್ಕೆ ಅಂತಂದರೆ ಈ ಎಲ್ಲ ಅಂಶಗಳು ಅಲ್ಲಿ ಕನ್ಸಿಡರ್ ಆಗುತ್ತೆ. ಕನ್ಸಿಡರ್ ಆಗಬೇಕು ಅನ್ನೋದೇ ಆದರೆ ಸ್ಟ್ಯಾಂಡರ್ಡೈಸ್ಡ್ ಟೂಲ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡೈಸ್ಡ್ ಟೂಲ್ಸ್ ಅಂತಾರೆ ರಿಲಯಬಿಲಿಟಿ, ವ್ಯಾಲಿಡಿಟಿ, ನಾರ್ಮ್ಸ್, ಸ್ಕೋರಿಂಗ್ ಪ್ಯಾಟರ್ನ್ಸ್ ಇಷ್ಟನ್ನು ಹೊಂದಿರುವಂಥ ಕ್ವಶನೇರೇ ಅದಾಗಬೇಕಾಗಿರುತ್ತೆ. ಸೊ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದಾಗ ವಿಚ್ ಅಸೆಸ್ ದ ಅಕಾಡೆಮಿಕ್ ಸ್ಟ್ರೆಸ್, ಯಾರ ಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಸ್ಟೂಡೆಂಟ್ಸ್ ಅಂತ ಅಂದರೆ ಅಡೋಲಸೆಂಟಾ, ಸ್ಟೂಡೆಂಟ್ಸ್ ಅಂತ ಅಂದರೆ ಚಿಲ್ಡ್ರನ್ಸಾ ಅಥವಾ ಅರ್ಲಿ ಅಡಲ್ಟ್ಹುಡ್. ಸೊ ಯಾರ ಮೇಲೆ ನಾವು ತೆಗೆದುಕೊಂಡಿರ್ತೀವಿ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದರದ್ದು ಡಿಸ್ಕ್ರೈಬ್ ಮಾಡಬೇಕು, ಆ ಒಂದು ಟೂಲ್ಸ್ನ ನಾವು ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಇಷ್ಟು ಕ್ವಶನ್ಸ್ ಇದೆ, ಅದರಲ್ಲಿ ಪಾಸಿಟಿವ್ ಸ್ಕೋರಿಂಗು, ನೆಗೆಟಿವ್ ಸ್ಕೋರಿಂಗ್ ಇರತಕ್ಕಂಥ ಎಷ್ಟು ಕ್ವಶನ್ಸ್ ಇದೆ, ಮಿನಿಮಮ್ ಸ್ಕೋರ್ ಎಷ್ಟು, ಆ ಒಂದು ಕ್ವಶನ್ ಯಾರ್ದು, ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟು, ಕಟ್ ಆಫ್ ಸ್ಕೋರ್ ಏನು, ಅದರ ಇಂಟರ್ಪ್ರಿಟೇಷನ್ಸ್ ಏನು. ಸೊ ನಂತರದಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು. ಸೊ ಇಲ್ಲಿ ಅಕಾಡೆಮಿಕ್ ಸ್ಟ್ರೆಸ್, ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂತಂದರೆ ಯಾವುದು ಮ್ಯಾನಿಪುಲೇಟ್ಗೆ ಒಳಗಾಗುತ್ತೆ, ಯಾವುದು ಇನ್ನೊಂದು ಫಲಿತಾಂಶದ ಆಧಾರದ ಮೇಲೆ ನಿರ್ಧಾರಿತವಾಗಿರುತ್ತೆ. ಇವುಗಳ ಆಧಾರದ ಮೇಲೆ ಯಾವುದು ಇಂಡಿಪೆಂಡೆಂಟ್ ಮತ್ತು ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಅನ್ನು ನಿರ್ಧಾರ ಆಗುತ್ತೆ. ಸೊ ಇಲ್ಲಿ ಅಕಾಡೆಮಿಕ್ ಸ್ಟ್ರೆಸ್, ಸೈಕಲಾಜಿಕಲ್ ವೆಲ್ಬೀಯಿಂಗ್. ಸೊ ಇಲ್ಲಿ ಅಕಾಡೆಮಿಕ್ ಸ್ಟ್ರೆಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆದರೆ ಸೈಕಲಾಜಿಕಲ್ ವೆಲ್ಬೀಯಿಂಗು ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಸೊ ಇಲ್ಲಿ ಸೈಕಲಾಜಿಕಲ್ ವೆಲ್ಬೀಯಿಂಗು, ಸೊ ಅದಕ್ಕೆ ನಾವು ಥಿಯರಿಟಿಕಲ್ ಏಕೆ ಅದೇ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಇದು ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ ಅಂತ ಅಂದರೆ ಥಿಯರಿ ಹೇಳುತ್ತೆ, ಕೆಲವೊಂದು ಎವಿಡೆನ್ಸ್, ಪ್ರಾಕ್ಟಿಕಲ್ ಎವಿಡೆನ್ಸ್ಗಳು ಹೇಳುತ್ತೆ. ಸ್ಟ್ರೆಸ್ಸು ಅದು ಅಕಾಡೆಮಿಕ್ ಸ್ಟ್ರೆಸ್ಸು, ಯಾವುದೋ ಒಂದು ಸ್ಟ್ರೆಸ್ಸು. ಸೊ ಸ್ಟ್ರೆಸ್ ಏನು ಮಾಡುತ್ತೆ, ನಮ್ಮ ವೆಲ್ಬೀಯಿಂಗನ್ನು ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ ವೆಲ್ಬೀಯಿಂಗ್ನ ಮೇಲೆ. ಅದು ಎಫೆಕ್ಟ್ ಅನ್ನು ಮಾಡುತ್ತೆ. ಸೊ ಹಾಗಾಗಿ ನಾವು ಅಕಾಡೆಮಿಕ್ ಸ್ಟ್ರೆಸ್ ಅಂತ ತೆಗೆದುಕೊಂಡ್ರು ಸಹ ಅಲ್ಲಿ ಥಿಯರಿ ಏನೋ ಒಂದು ಹೇಳಿರುತ್ತೆ, ಅದ್ರ ಬೇಸ್ ಆಗಿ ಇಟ್ಕೊಂಡು ಸೊ ದೇರ್ ವಿಲ್ ಬಿ ನೆಗೆಟಿವ್ ಕಾರ್ಲೇಷನ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಆಸ್ ವೆಲ್ ಆಸ್ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಸ್ಟ್ರೆಸ್ಸು ವೆಲ್ಬೀಯಿಂಗ್ ಅನ್ನ ಎಫೆಕ್ಟ್ ಮಾಡ್ತಾ ಇದೆ ಅಂತಂದಾಗ ಸ್ಟ್ರೆಸ್ಸು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಸೊ ಯಾಕೆಂತಂದ್ರೆ ನಾವು ಅದನ್ನ ಮೆಜರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ, ಅದನ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದರಿಂದ ಬಂದಿರತಕ್ಕಂಥ ರೆಸ್ಪಾನ್ಸ್, ಪ್ರತಿಕ್ರಿಯೆಗಳು, ಅದರಿಂದ ಏನು ಆಗಬಹುದು, ಸೊ ದಟ್ ವಿಲ್ ಬಿ ಎ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಲ್ಲಿ ಅಕಾಡೆಮಿಕ್ ಸ್ಟ್ರೆಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆದರೆ ಆಗ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಡಿಪೆಂಡೆಂಟ್. ಸೊ ಇನ್ನೊಂದು ವೇರಿಯೇಬಲ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ವೇರಿಯೇಬಲ್ ಡಿಪೆಂಡೆಂಟ್ ವೇರಿಯೇಬಲ್. ಸೊ ನಂತರದಲ್ಲಿ ಸ್ಯಾಂಪಲ್, ಸ್ಟಡಿ ಪಾಪ್ಯುಲೇಷನ್, ಸ್ಯಾಂಪ್ಲಿಂಗ್. ಸೊ ದೀಸ್ ಎಲಿಮೆಂಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವ ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡ್ತೀವಿ, ಪ್ರಾಬಬಿಲಿಟಿನ, ನಾನ್ ಪ್ರಾಬಬಿಲಿಟಿನ. ಸೊ ಇಲ್ಲಿ ಎ ಕಂಪ್ಯಾರೇಟಿವ್ ಸ್ಟಡಿ ಆಫ್ ಸ್ಟ್ರೆಸ್, ಕೋಪಿಂಗ್ ಮೆಕ್ಯಾನಿಸಮ್ ಆರ್ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಮಾಂಗ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇನ್ ಸೆಮಿ ಅರ್ಬನ್ ಏರಿಯಾ. ಇದು ಟೈಟಲ್ ಆಗಿದ್ರೆ ಪಾಪ್ಯುಲೇಷನ್ ಯಾವ್ದಿರಬೇಕು, ಸ್ಟಡಿ ಪಾಪ್ಯುಲೇಷನ್ನು ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸೇ ಆಗಿರಬೇಕು. ಏನಕ್ಕೆ ಅಂತಾರೆ, ನಾವು ವೇರಿಯಬಲ್ಸ್ ತಗೊಂಡಿರೋದೇ ಅದು. ಸ್ಟ್ರೆಸ್ಸು ಮತ್ತು ವೆಲ್ಬೀಯಿಂಗು, ಸೈಕಲಾಜಿಕಲ್ ವೆಲ್ಬೀಯಿಂಗು
ಇಂಜಿನಿಯರಿಂಗು ಮತ್ತೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ನಡುವೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸ್ಟಡಿ ಪಾಪ್ಯುಲೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸೇ ಆಗಿರ್ಬೇಕು ಮತ್ತೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸೇ ಆಗಿರ್ಬೇಕು. ಅಂದ್ರೆ ಅವ್ರದ್ದಷ್ಟು ಪರ್ಸೆಂಟೇಜ್ ಇರುತ್ತೆ, ಇವ್ರದಷ್ಟು ಪರ್ಸೆಂಟೇಜ್ ಇರುತ್ತೆ. ಎಲ್ಲಿ ತೆಗೆದುಕೊಳ್ತೀವಿ, ವೆದರ್ ಇಟ್ ಈಸ್ ಮೆಟ್ರೋಪಾಲಿಟನ್ ಸಿಟಿ, ಸೆಮಿ ಅರ್ಬನ್ ಏರಿಯಾ, ಸೊ ಯಾವುದು ಯಾವ ಏರಿಯಾದಲ್ಲಿ ಇರ್ತಕ್ಕಂಥ ಕಾಲೇಜನ್ನು ನಾವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಇದು ಸ್ಟಡಿ ಪಾಪ್ಯುಲೇಷನ್ಗೆ ಬರುವಂಥದ್ದು. ಸೊ ಒಂದು ಸ್ಟಡಿ ಉದಾಹರಣೆಗೆ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇರ್ತಕ್ಕಂಥ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನ ಅಕಾಡೆಮಿಕ್ ಸ್ಟ್ರೆಸ್ ಮತ್ತೆ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅನ್ನು ಅಸೆಸ್ ಮಾಡ್ತೀವಿ. ಒಂದು ಅಸಂಪ್ಷನ್, ಒಂದು ಟೈಟಲ್. ಸೊ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಂತಂದ್ರೆ ಯಾವುದು, ಬೆಂಗಳೂರಾ, ಮೈಸೂರಾ, ಅಥವಾ ಯಾವ್ದು ಮೆಟ್ರೋಪಾಲಿಟನ್ ಸಿಟಿ, ಚೆನ್ನೈ, ಮುಂಬೈ, ಸೊ ಯಾವುದು? ಸೊ ಅದರಲ್ಲಿರ್ತಕ್ಕಂತಹ ಎಷ್ಟು ಕಾಲೇಜಸ್ಗಳಿದೆ, ಇಂಜಿನಿಯರಿಂಗ್ ಕಾಲೇಜಸ್ಗಳು ಎಷ್ಟು ಇರ್ಬೋದು? ಬೆಂಗಳೂರು ಅಂತ ಅಂದ್ರೆ ಬೆಂಗಳೂರು ಆಸ್ ಎ ಮೆಟ್ರೋಪಾಲಿಟನ್ ಸಿಟಿ, ಸೊ ಹೌ ಮೆನಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಸ್ ಮೇ ಬಿ ದೇರ್? ಸೊ ಹೌ ಮೆನಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್? ಸೊ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಪ್ರಪೋರ್ಷನ್ ಎಷ್ಟು? ಸೊ ದಟ್ ವಿಲ್ ಬಿ ಸ್ಟಡಿ ಪಾಪ್ಯುಲೇಷನ್. ಸೊ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಕಡಿಮೆ ಇರ್ತಾರೆ. ಅದ್ರ ಪ್ರಪೋರ್ಷನ್ಸ್ ಆಧಾರದ ಮೇಲೆ ನಾವು ಒಂದು ಸ್ಯಾಂಪಲಿಂಗ್ ಅನ್ನ ಡ್ರಾ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಗೆ 1,000 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಒಂದು 500 ಜನ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವರಿಂದ ಒಂದು 200 ಜನನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇಂದ, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇಂದ 100 ಜನ ನಾವು ಆಯ್ಕೆ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಅದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬೇರೆ ತರ ಫಿಗರೇ ಬರುತ್ತೆ. ಬಟ್ ಒಂದು ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತಂದ್ರೆ ಪ್ರಪೋರ್ಷನ್ ಆಧಾರಕ್ಕೆ ಮಾತ್ರ ಹೇಳ್ಬೇಕು ಅನ್ನೋದೇ ಆದ್ರೆ, ಸೊ ಇದು ಡಬಲ್ ಇರೋದ್ರಿಂದ ಸ್ಯಾಂಪಲ್ ಸೈಜ್ ಸಹ ಡಬಲ್ ಇರುತ್ತೆ. ಸೊ ಇಲ್ಲಿ ಸಿಂಗಲ್ ಎಲಿಮೆಂಟ್ ಇರೋದ್ರಿಂದ ಮೆಡಿಕಲ್ ಕಾಲೇಜು ಸಿಂಗಲ್ ಡೈಮೆನ್ಷನ್ ಅಲ್ಲೇ ಸ್ಯಾಂಪಲ್ ಡಿಟರ್ಮಿನ್ ಆಗುತ್ತೆ, ಅಂದ್ರೆ ಅದು ಗಾತ್ರ. ಸೊ ಅದನ್ನ ಇಷ್ಟು ಜನನ ನಾವು ತೆಗೆದುಕೋಬೇಕು, ಆಯ್ಕೆ ಮಾಡ್ಕೋಬೇಕು ಅನ್ನೋದು ಸಂಖ್ಯೆ ನಮಗೆ ಬಂದ ನಂತರದಲ್ಲಿ ಯಾವ ರೀತಿಯಾಗಿ ಯಾವ ಸ್ಟ್ರಾಟಜೀಸ್ ಮುಖಾಂತರ ನಾವು ಆಯ್ಕೆ ಮಾಡ್ಕೋಬೇಕು. ಓಕೆ, ಒಂದು ಸ್ಕೂಲ್ ಎಂಟ್ರಿ ಆದ್ರೆ ಒಂದು ಸ್ಕೂಲಲ್ಲಿ ನಾವು ಒಂದು 50 ಜನ ತೆಗೆದುಕೋಬೇಕು ಅಂತಂದ್ರೆ ಆ 50 ಜನನ ಒಂದು 200 ಜನ ಇದ್ದಾರೆ, 300 ಜನ ಇದ್ದಾರೆ, 50 ಜನ ಹೇಗೆ ತಗೋಬೇಕು? ಸೊ ಅಲ್ಲಿ ಟೆಕ್ನಿಕ್ಸ್ಗಳು ಬರುತ್ತೆ, ಸ್ಟ್ರಾಟಜೀಸ್ಗಳು ಬರುತ್ತೆ, ಬೇರೆ ಬೇರೆ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ. ಅದರಲ್ಲಿ ವ್ಯವಸ್ಥಿತವಾದಂತಹ ಒಂದು ಯಾದೃಚ್ಛಿಕ ವಿಧಾನ, ಸಿಂಪಲ್ ಆಗಿರತಕ್ಕಂಥ ಯಾದೃಚ್ಛಿಕ ವಿಧಾನ, ಸ್ಟ್ರಾಟಿಫೈಡ್ ಮತ್ತೆ ಕ್ಲಸ್ಟರ್. ಸೊ ಈ ರೀತಿಯಾಗಿ ಇರ್ತಕ್ಕಂತಹ ಕೆಲವೊಂದು ಸಾಮಾನ್ಯ ಸಂಭವನೀಯ ಪ್ರಾಬಬಿಲಿಟಿ ಸ್ಯಾಂಪಲಿಂಗ್ ಅಲ್ಲಿ ಬರುತ್ತೆ. ನಾನ್ ಪ್ರಾಬಬಿಲಿಟಿನಲ್ಲಿ ಕನ್ವೀನಿಯನ್ಸು, ಸ್ನೋಬಾಲು, ಸೊ ಬೇರೆ ಬೇರೆ ಪ್ಯಾಟರ್ನ್ಸ್ಗಳು ಬರುತ್ತೆ. ಸೊ ನಮ್ಗೆ ಯಾವ್ದು ಅನುಕೂಲ, ನಮ್ಗೆ ಯಾವುದು ಈಸಿ ಅಂತ ಅನ್ಸುತ್ತೆ, ಅಥವಾ ಯಾವುದು ಸೈಂಟಿಫಿಕ್ ಅಂತ ಅನ್ಸುತ್ತೆ, ಈ ಒಂದು ಅವೆಲ್ಲ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಪ್ರೋಗ್ರಾಮ್ನ ಅಥವಾ ಸ್ಟಡಿ ಡಿಸೈನ್ನ ಆಧಾರದ ಮೇಲೆ ನಿರ್ಧಾರ ಆಗುವಂಥ ವಿಷಯಗಳು. ಸೊ ಸ್ಟಡಿ ಪಾಪ್ಯುಲೇಷನ್ ಅನ್ನು ನಾವು ನಿರ್ಧಾರ ಅಥವಾ ಗುರುತಿಸ್ಕೊಂಡ ನಂತರದಲ್ಲಿ, ಅಂದ್ರೆ ಅಡೋಲಸೆಂಟಾ, ಅಡಲ್ಟಾ, ಚೈಲ್ಡಾ, ಅದರಲ್ಲಿ ಚೈಲ್ಡ್ ಅಂತ ಅಂದ್ರೆ ಅರ್ಲಿ ಚೈಲ್ಡ್ಹುಡ್, ಮಿಡಲ್ ಚೈಲ್ಡ್ಹುಡ್, ಲೇಟ್ ಚೈಲ್ಡ್ಹುಡ್. ಸೊ ಒಂದು ಏಜ್ ಗ್ರೂಪ್ ಅನ್ನು ನಾವು ಪಿಕ್ ಮಾಡ್ಕೊಂಡ ನಂತರದಲ್ಲಿ, ಸೊ ಅಲ್ಲಿ ಇರ್ತಕ್ಕಂಥ ಅವೈಲಬಿಲಿಟಿ, ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಇಟ್ಕೊಳ್ಳೋಣ, ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ಅಂತ ಇಟ್ಕೊಳ್ಳೋಣ. ಸೊ ಎಷ್ಟು ಜನ ಓದ್ತಾ ಇದ್ದಾರೆ, ಎಷ್ಟು ಜನ ಅಕಾಡೆಮಿಕ್ಸ್ ಇದ್ದಾರೆ, ಅಷ್ಟು ಪ್ರಪೋರ್ಷನಲ್ಲಿ ಸ್ಯಾಂಪಲ್ ಅನ್ನ ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಅಥವಾ ಡಿಟರ್ಮಿನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಸ್ಟಡಿ ಪಾಪ್ಯುಲೇಷನ್ ಆಸ್ ವೆಲ್ ಆಸ್ ಸ್ಯಾಂಪಲಿಂಗ್. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಫಾರ್ ಎಕ್ಸಾಂಪಲ್, ಯಾವ ಮೆಥಡ್ಸ್ ಅಥವಾ ಆಬ್ಜೆಕ್ಟಿವ್ಸ್ಗಳನ್ನು ನಾವು ಹಾಕೊಂಡಿದ್ವಿ, ಫ್ರೇಮ್ ಮಾಡ್ಕೊಂಡಿದ್ವಿ, ಯಾವ ರೀತಿಯಾದಂತಹ ಹೈಪೋಥಿಸ್ಗಳನ್ನು ನಾವು ಫ್ರೇಮ್ ಮಾಡ್ಕೊಂಡಿದ್ವಿ, ಅವುಗಳ ಆಧಾರದ ಮೇಲೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಗಳನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂತಾರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳು ಬರುತ್ತೆ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಟು ಸ್ಟಡಿ ದ ನೇಚರ್ ಆರ್ ದ ಲೆವೆಲ್ ಆಫ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಇದ್ರೆ,
ಸೊ ಅಲ್ಲಿ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಡಿಸ್ಕ್ರಿಪ್ಟಿವ್ ಅಂತ ಅಂದ್ರೆ ಒಂದು ಡೇಟಾ ಡಿಸ್ಕ್ರೈಬ್ ಮಾಡುವಂತಹ ಒಂದು ಟೂಲ್ ಅದು. ಇನ್ ಟರ್ಮ್ಸ್ ಆಫ್ ಮೀನ್, ಟೋಟಲ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇನ್ ಟರ್ಮ್ಸ್ ಆಫ್ ಕರ್ಟಸಿಸ್, ಕ್ವಿನೆಸಿಸ್, ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ ತರ ಬೇಸಿಕ್ ಇನ್ಫಾರ್ಮೇಶನ್ಸ್ ಏನೆಲ್ಲ ರಿಲೇಟೆಡ್ ಇದೆ, ಡೇಟಾ ಡಿಸ್ಕ್ರೈಬ್ ಮಾಡುವಂತಹ ಡೇಟಾ ಏನಿದೆ, ಸೊ ಅದೆಲ್ಲ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ಸೊ ನಾವು ಇನ್ ಟರ್ಮ್ಸ್ ಆಫ್ ಲೆವೆಲ್ ಹೇಳ್ಬೇಕು ಅಂತಾರೆ, ಆವರೇಜ್ ಸ್ಕೋರ್ ಇಸ್ ಎನಫ್. ಆವರೇಜ್ ಸ್ಕೋರ್ಸ್ ಕಮ್ಸ್ ಅಂಡರ್ ದ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಎರಡನೇ ವೇರಿಯೇಬಲ್ಸ್ ಏನಾದ್ರು ಹಾಕೊಂಡಿದ್ರೆ ನಾವು, ದೇರ್ ವಿಲ್ ಬಿ ಎ ಪಾಸಿಟಿವ್ ಆರ್ ನೆಗೆಟಿವ್ ರಿಲೇಷನ್ ಬಿಟ್ವೀನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಸೈಕಾಲಜಿಕಲ್ ವೆಲ್ ಬೀಯಿಂಗ್ ಅಮಾಂಗ್ ಅಡೋಲೆಸೆಂಟ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕಾರ್ಲೇಷನ್ ಮೆಥಡ್ ಅನ್ನು ಯೂಸ್ ಮಾಡಬೇಕು. ಓಕೆ, ಹೈಪೋಥಿಸಿಸ್ ಆ ರೀತಿ ಅಥವಾ ಜೆಂಡರ್ ಡಿಫರೆನ್ಸಸ್ ಅನ್ನ, ಅಕಾಡೆಮಿಕ್ ಸ್ಟ್ರೆಸ್, ಸೈಕಲಾಜಿಕಲ್ ವೆಲ್ ಬೀಯಿಂಗು, ಮೇಲಲ್ಲಿ ಎಷ್ಟಿದೆ, ಫಿಮೇಲ್ ಅಲ್ಲಿ ಎಷ್ಟಿದೆ, ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬರ್ಬೋದಾ ಅಂತ ಒಂದು ಆಬ್ಜೆಕ್ಟಿವ್ ಅನ್ನ ಹಾಕೊಂಡಿರ್ತೀವಿ. ದೇರ್ ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಜೆಂಡರ್ ಡಿಫರೆನ್ಸ್ ಬಿಟ್ವೀನ್ ಜೆಂಡರ್ ಇನ್ ಅಕಾಡೆಮಿಕ್ ಸ್ಟ್ರೆಸ್ ಅಂಡ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅಂತ ಇದ್ರೆ, ಸೊ ಟಿ ಟೆಸ್ಟ್ ಗಳನ್ನ ನಾವು ಹಾಕೋಬೇಕು. ಟಿ ಟೆಸ್ಟ್ ಅದರಲ್ಲಿ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಅನ್ನ ನಾವು ಅಪ್ಲೈ ಮಾಡಿದ್ರೆ, ಸೊ ನಾವು ಎಕ್ಸಾಕ್ಟ್ ಡಿಫರೆನ್ಸಸ್ ಅನ್ನ ನಾವು ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಅಥವಾ ಸ್ಟ್ರೆಸ್ ಇದೆ, ಲೆವೆಲ್ ಆಫ್ ಸ್ಟ್ರೆಸ್ ಅನ್ನು ಅಸೆಸ್ ಮಾಡ್ತೀವಿ. ವಾಟ್ ಆರ್ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಅಥವಾ ಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ಏನೆಲ್ಲ ಇಂಡಿಪೆಂಡೆಂಟ್ ಸ್ಯಾಂಪಲ್ ಅಥವಾ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ನಾವು ಅಸೆಸ್ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ರಿಗ್ರೆಷನ್ ಅನಾಲಿಸಿಸ್ ಅನ್ನು ನಾವು ಅಸೆಸ್ ಮಾಡಬೇಕಾಗುತ್ತೆ ಅಥವಾ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹೀಗೆ ಸಂಶೋಧನಾ ಒಂದು ವರದಿ, ಸಂಕ್ಷಿಪ್ತ ವರದಿ ಅಥವಾ ಪ್ರಪೋಸಲ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು, ರೆಡಿ ಮಾಡಬೇಕು ಅಂತ ಅಂದ್ರೆ ಇಷ್ಟು ಮೇಜರ್ ಎಲಿಮೆಂಟ್ಗಳನ್ನ ನಾವು ಅದರಲ್ಲಿ ಇನ್ಸರ್ಟ್ ಅಥವಾ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಅವಾಗಲೇ ನಾವು ಒಂದು ಡೇಟಾ, ಎಕ್ಸಾಕ್ಟ್ ಡೇಟಾವನ್ನ ಅಥವಾ ಒಂದು ಟೆಂಟೇಟಿವ್ ಡೇಟಾವನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಅಥವಾ ನಿರೀಕ್ಷೆ ಮಾಡಲಿಕ್ಕೆ ಅಥವಾ ಒಂದು ಪ್ರತಿಕ್ರಿಯೆಗಳು ಅಥವಾ ಫಲಿತಾಂಶಗಳನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಷ್ಟು ಮಾಹಿತಿಗಳು ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ. ಸೊ ನಿನ್ನೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಶೋಧನೆ ನಡುವೆ ಇರ್ತಕ್ಕಂಥ ಡಿಫರೆನ್ಸಸ್ಗಳು ಏನೆಲ್ಲ ವ್ಯತ್ಯಾಸಗಳು ಇರ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ಒಂದು ಸಂಶೋಧನೆಗಳನ್ನ ಮಾಡಬೇಕು ಅಂತ ಅಂದ್ರೆ, ಆ ಸಂಶೋಧನೆಯನ್ನ ಮಾಡೋದಕ್ಕೂ ಮುಂಚೆ ಒಂದು ಪ್ರಪೋಸಲ್, ರಿಸರ್ಚ್ ಪ್ರಪೋಸಲ್ ಯಾವ ರೀತಿಯಾಗಿರ್ಬೇಕು ಅಥವಾ ಯಾವ ಡೈರೆಕ್ಷನ್ ಅಲ್ಲಿ ಆಗಿರ್ಬೇಕು ಅನ್ನೋದನ್ನ ಅಸೆಸ್ ಮಾಡುವಂಥದ್ದು ಅಥವಾ ಅದನ್ನ ಒಂದು ಟೆಂಟೇಟಿವ್ ಆಗಿ ತೋರಿಸುವಂಥದ್ದು ರಿಸರ್ಚ್ ಪ್ರಪೋಸಲ್. ಈ ರಿಸರ್ಚ್ ಪ್ರಪೋಸಲ್ ಅಲ್ಲಿ ಇಷ್ಟು ಎಲಿಮೆಂಟ್ಗಳು ಹೊಂದಿರಬೇಕಾಗುತ್ತೆ. ಸೊ ಫ್ರಮ್ ದ ಬಿಗಿನಿಂಗ್, ಲೈಕ್ ಟೈಟಲ್, ವೇರಿಯೇಬಲ್ಸ್, ಡಿಪೆಂಡೆಂಟ್ ವೇರಿಯೇಬಲ್ ಆರ್ ಇಂಡಿಪೆಂಡೆಂಟ್ ವೇರಿಯೇಬಲ್, objectives, hypothesis, tools, definitions, ethical issues also comes, statistical method. So ಇಷ್ಟು ಸೇರಿ ರಿಸರ್ಚ್ ಪ್ರಪೋಸಲ್ ಅಂತ ಆಸ್ಕೊಳುತ್ತೆ. ನೆಕ್ಸ್ಟ್ ಚಾಪ್ಟರ್ ಪ್ಲಾನ್ಸ್ ವಿಲ್ ಬಿ ದೇರ್. ಸೊ ದತ್ತಾಂಶ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಇಂಟರ್ಪ್ರಿಟ್ ಮಾಡಬೇಕು, ಯಾವ ರೀತಿಯಾಗಿ ಡಿಸ್ಕಷನ್ಸ್ ಮಾಡಬೇಕು, ಸೊ ಅದೆಲ್ಲ ಚಾಪ್ಟರ್ ಪ್ಲಾಸ್ ನೆಕ್ಸ್ಟ್ ಬರುತ್ತೆ. ಸೊ ಇಷ್ಟು ಸಂಶೋಧನೆಯ ಒಂದು ಮಾಡಬೇಕು ಅನ್ನೋದಕ್ಕೂ ಮುಂಚೆ ನಾವು ರೆಡಿ ಮಾಡಬೇಕಾಗಿರ್ತಕ್ಕಂಥ ರಿಸರ್ಚ್ ಪ್ರಪೋಸಲ್ನ ಒಂದು ಸ್ಟ್ರಕ್ಚರ್. ಸೊ ಇಲ್ಲಿಗೆ ಸಮಯ ಮತ್ತು ಕಂಟೆಂಟ್ ಎರಡು ಮುಗಿದಿದೆ. ನಮಸ್ಕಾರ, ಧನ್ಯವಾದ.